ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಂದಿನಂತೆ ಸನಾತನ ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಿಕಾ ನಾಯಕ. ಮೊದಲಿಗೆ ಗುರುಜಿಯವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಶಸ್ವಿ ಫಲಪ್ರಾಪ್ತರಸ್ತು. ಏಕದಂತ ವಿದ್ಮಹೆ ವಕ್ರದಂಡಾಯ ಧೀಮಹಿ ತನ್ನದಂತಿ ಪ್ರಚೋದಯಾತ್. ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನು ಸುವರ್ಣ ಸೂರ್ಯ ಪ್ರಚೋದಯಾತ್. ಸಾಗಿದ್ರ ಗುರುಜಿ, ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವೀಕ್ಷಕರಿಗೆ ದಿನ ಕುಂಡಲಿ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಕ್ರೋಧನಾಮ ಸಂವತ್ಸರೆ ದಕ್ಷಿಣಾಯನ ಪುಣ್ಯಕಾಲೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ಇರತಕ್ಕಂಥದ್ದು. ವಿಶೇಷವಾಗಿ ಸ್ವಾತಿ ನಕ್ಷತ್ರ, ಇಂದ್ರಯೋಗ, ಬಾಲವಕರ್ಣ ಇರತಕ್ಕಂಥ ಇಂದಿನ ಭಾನುವಾರದ ವಿಶೇಷತೆ. ಗುರುಜಿ, ಆಗಿದ್ರೆ ಇವತ್ತು ಹುಟ್ಟಿದವ್ರಿಗೆ ಯಾವ ಅಕ್ಷರದಿಂದ ಇದ್ರೆ ಶೋಭೆ ತರುತ್ತೆ, ಮತ್ತೆ ಅವರ ಗುಣ, ಅದಕ್ಕೆ ಪರಿಹಾರಗಳೇನಾದ್ರೂ ಇದೆಯಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿ ಅದೆಲ್ಲ ತಿಳಿಸೋಕ್ಕಿಂತ ಮುಂಚೆವಾಗಿ ಈ ದಿನದ ದಿನಗುಂಡಲಿಯನ್ನು ನೋಡೋಣ. ದಿನಗುಂಡಲಿಯನ್ನು ನೋಡಿದ ಪಕ್ಷದಲ್ಲಿ ಮುಂದಿನದೆಲ್ಲರೂ ಕೂಡ ಅರ್ಥ ಆಗತಕ್ಕಂಥದ್ದು ಎಲ್ಲರಿಗೂ ಕೂಡ. ವಿಶೇಷವಾಗಿ ಇವತ್ತು 8ನೇ ತಾರೀಕು 9 ತಿಂಗಳು 2024 ಭಾನುವಾರ. ಭಾನುವಾರ ಅನ್ನತಕ್ಕಂಥದ್ದು ಸ್ವಲ್ಪ ಮನುಷ್ಯನಿಗೆ ಲೇಜಿ ಕೊಟ್ಬಿಡುತ್ತೆ. ಏನಕ್ಕಂದ್ರೆ ಅಯ್ಯೋ ಭಾನುವಾರ ಅಲ್ವಾ, ರಜಾ ಅಲ್ವಾ, ಒಂದು ಸ್ವಲ್ಪ ನಿಧಾನ ಹೇಳೋಣ ಅಂತ ಹೇಳಿ 1 ಅವರ್ ಪೋಸ್ಟ್ಪೋನ್ ಆಗುತ್ತೆ ಯಾವುದೇ ವಿಚಾರವಾಗಿ ನೋಡಿದಾಗೂ ಕೂಡ. ಅದೇ ಥರ ವಿಶೇಷವಾಗಿ ಇವತ್ತು ಚಂದ್ರ ಉದಯ ಆಗಿದ್ದೆ ತುಲಾರಾಶಿಯಲ್ಲಿ ಚಂದ್ರೋದಯ. ಧನಸ್ಥಾನ ವೃಶ್ಚಿಕ ಶೂನ್ಯ, ಧನಸ್ಸು ಶೂನ್ಯ, ಮಕರ ಶೂನ್ಯ, ಕುಂಭದಲ್ಲಿ ಶನಿ, ಮೀನದಲ್ಲಿ ರಾಹು, ಮೇಷ ಶೂನ್ಯ, ವೃಷಭದಲ್ಲಿ ಗುರು, ಮಿಥುನದಲ್ಲಿ ಕುಜ, ಕಟಕ ಶೂನ್ಯ, ಸಿಂಹದಲ್ಲಿ ವಿಶೇಷವಾಗಿ ತನ್ನ ಸ್ವಸ್ಥಾನದಲ್ಲಿರತಕ್ಕಂಥ ರವಿ ಮತ್ತು ಬುಧ, ಕನ್ಯಾದಲ್ಲಿ ವಿಶೇಷವಾಗಿ ಶುಕ್ರ ಇರತಕ್ಕಂಥದ್ದೇ ಇಂದಿನ ದಿನಗುಂಡಲಿ ವಿಶೇಷತ. ಇಂದಿನ ಹುಟ್ಟಿದಂಥ ಮಕ್ಕಳೆಲ್ಲರೂ ಕೂಡ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಜನನಾಗಿರತಕ್ಕಂಥದ್ದು. ಇಂದ್ರಯೋಗ, ಬಲಕರ್ಣ, ಭಾವಕರ್ಣ ಇರತಕ್ಕಂಥದ್ದೇ ಇಂದಿನ ವಿಶೇಷತೆಯಲ್ಲಿ. ಹಾಗಾದ್ರೆ ಇವತ್ತು ಹುಟ್ಟಿದ ಮಕ್ಕಳಿಗೆ ಎಲ್ಲರಿಗೂ ಶುಭಾಶಯ ಅಂತಿರುತ್ತೆ. ನಮ್ಮ ರಾಧಿಕನವರಿಗೆ ಇನ್ನು ಸೂರ್ಯ ಉದಯ ಆಗುತ್ತಿದ್ದಂಗೆ ಶುಭಾಶಯಗಳು. ಪಾಪ ಚಿಕ್ಕ ಮಕ್ಕಳುಗಳು ಒಂದು ಏನಂದ್ರೆ ಅವು ಬರ್ತಡೇ ಅಂದ್ರೆ ಬಹಳ ಖುಷಿ ಅವ್ರಿಗೆ. 5 ಮುಂದೆ 2-3 ತಿಂಗಳು ಮುಂಚೆನೆ ನನ್ನ ಬರ್ತಡೇ ಹಿಂಗೆ, ನನ್ನ ಬರ್ತಡೇಗೆ ಹಿಂಗೆ ಮಾಡಬೇಕು, ನನ್ನ ಬರ್ತಡೇಗೆ ಅಷ್ಟು ದೊಡ್ಡ ಕೇಕ್ ಬೇಕು, ನನ್ನ ಬರ್ತಡೇಗೆ ಅಂಥ ಡ್ರೆಸ್ ಬೇಕು, ಇಂಥ ಡ್ರೆಸ್ ಬೇಕು, ನನ್ನ ಬರ್ತಡೇಗೆ ಮಕ್ಕಳೆಲ್ಲ ಫ್ರೆಂಡ್ಸ್ ಎಲ್ಲ ಕರಿಬೇಕು ಅನ್ನತಕ್ಕಂಥ ವಿಶೇಷವಾಗಿ. ನಿಜವಾಗ್ಲೂ ವಿಶೇಷವಾಗಿ ಮಕ್ಕಳಿಗೆ ಹಾಗೆ ನಾವು ಹಬ್ಬ ಹರಿದಿನಗಳು ಹೇಗೆ ಮಾಡ್ಕೋತೀವೋ ನಮಗೆ ಎಷ್ಟು ಖುಷಿಯಾಗತ್ತೋ ಚಿಕ್ಕ ಮಕ್ಕಳಿಗಾಗಲಿ ಯಾರಿಗಲೂ ಬರ್ತಡೇ ಅಂದರೆ ಏನೋ ಒಂಥರ ಮನಸ್ಸಿಗೆ ನಾನು ಹುಟ್ಟಿದ ದಿನ ಅಲ್ಲಪ್ಪ ಅನ್ನತಕ್ಕಂಥದ್ದು. ಅದು ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಹುಟ್ಟಿದ ದಿನ ಅನ್ನತಕ್ಕಂಥ ವಿಶೇಷ ನೆನಪು ಬರತಕ್ಕಂಥದ್ದು. ಅದೇ ಥರ ವಿಶೇಷವಾಗಿ ಯಾರ್ಯಾರು ಹುಟ್ಟಿದ ಹಬ್ಬ ಇತ್ಯಾದಿ ಎಲ್ಲರಿಗೂ ನಮ್ಮ ಈಡನ್ ನ್ಯೂಸ್ ಚಾನಲ್ ಪಾಲನ ಪರವಾಗಿಯೂ ಕೂಡ, ಸಿಬ್ಬಂದಿಗಳ ಪರವಾಗಿ ಕೂಡ, ವಿಶೇಷವಾಗಿ ಈ ಗುರುವಿನಿಂದನೂ ಕೂಡ ನಿಮಗೆಲ್ಲರಿಗೂ ಶುಭಮಸ್ತು, ಯಶಸ್ವಿಯಾಗಲಿ. ಇಂದು ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಿಮಗೆ ಯಶಸ್ವಿ ಜೀವನವನ್ನು ಸಿಗಲಿ. ಆರೋಗ್ಯದಲ್ಲಿ, ವಿದ್ಯೆಯಲ್ಲಿ, ಭಾಗ್ಯದಲ್ಲಿ, ಎಲ್ಲ ರೀತಿಯಲ್ಲೂ ಈ ಸನಾತನ ಧರ್ಮದ ಒಂದಿಷ್ಟಾದರೂ ನಿಮಗೆ ಒಂದು ಫಲ ಸಿಗಲಿ ಅನ್ನತಕ್ಕಂಥದ್ದು ವಿಶೇಷವಾಗಿ ಈ ವಿಷ್ಣು ಸಾಲಿಗ್ರಾಮ ಸ್ವಾಮಿ ಗುರುಜಿಯಿಂದ ಒಂದು ಶುಭ ಹಾರೈಕೆ. ಗುರುಜಿ, ಈಗ ಸನಾತನ ಧರ್ಮದ ಬಗ್ಗೆ ಈಗ ನಾವೇನು ಈ ಒಂದು ಸನಾತನ ಧರ್ಮ ಒಂದು ವಿಶೇಷ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೀವಿ, ಅವಾಗಿಂದನೂ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಆದರೆ ಇವತ್ತಿನ ದಿನ ಸನಾತನ ಧರ್ಮದ ಬಗ್ಗೆ ಏನ್ ಹೇಳ್ತಿದ್ರು? ಸನಾತನ ಧರ್ಮ ಅನ್ನತಕ್ಕಂಥದ್ದು ಇದು ಪೂರ್ವ ಜನ್ಮ ಬಂದಿದಂತಹ ಪುಣ್ಯ ಅನ್ನತಕ್ಕಂಥದ್ದು ಹೇಳ್ಬೋದು. ಯಾವುದೇ ಒಂದು ವಿಚಾರವಾಗಿ ಈಗ ನಾವು ಬರ್ತಡೇ ಅನ್ನತಕ್ಕಂಥದ್ದು ಈಗ ಮಾಡ್ತಿದ್ದೀವಿ ನೋಡಿ. ಬರ್ತಡೇ ಅನ್ನೋದಕ್ಕೆ ವಿಶೇಷವಾಗಿ ಸನಾತನ ಧರ್ಮದಲ್ಲಿ ಬರ್ತಡೇ ಹೇಗೆ ಮಾಡಬೇಕು ಅನ್ನೋದಕ್ಕೆ ನೋಡಿ. ಈಗ ನೀವೇ ಆಗಲಿ ಒಂದು ಏನು ಕೊಡಿ, ಇವತ್ತೇ ತಗೊಳ್ಳಿ. 8ನೇ ತಾರೀಕು ಹುಟ್ಟಿದ್ರಿ, 8-9-1980 ಹುಟ್ಟಿದ್ರಿ ಅಂದ್ಕೊಳ್ಳಿ. ಇದು 9ನೇ ಇವತ್ತು ಹುಟ್ಟಿದವ್ರಿಗೆ 8-9-2024 ಇವತ್ತೇ ತಗೊಳ್ಳಿ, ಯಾಕಂದ್ರೆ ನೆನ್ಪು ಬರಲಿ ಅಂತ ನಿಮಗೆ. 24 ಅಂತ ಭಾನುವಾರ, ಇವತ್ತು ಭಾನುವಾರ. ಮುಂದಿನ ವರ್ಷ ನೀವು ಆಚರಣೆ ಮಾಡುವಾಗ ಈ ಭಾನುವಾರ ಸಿಗಲ್ಲ ನೋಡಿ. ಇದೇ ಸನಾತನ ಧರ್ಮ. ನಿಮಗೇನು ಬೇಕು ಅಂದರೆ ಆ ಹುಟ್ಟಿದಕ್ಕಂತೆ ರಾಶಿ ನಕ್ಷತ್ರ ಸಿಗುತ್ತೆ. ಆ ರಾಶಿ ನಕ್ಷತ್ರ ಸಿಗೋದೇ ಅಪರೂಪ. ಅದರಲ್ಲೂ ಕೂಡ ಏನಾಗುತ್ತೆ, ನಾವು ಈ ತಿಥಿಯನ್ನು ಲೆಕ್ಕ ಮಾಡೋದು ಬೇರೆದ್ರಲ್ಲಿ ಲೆಕ್ಕ ಮಾಡ್ತೀವಿ. ಈಗ ನಾವು ತುಲಾರಾಶಿ ಸ್ವಾತಿ ನಕ್ಷತ್ರ ಅನ್ನತಕ್ಕಂಥದ್ದು ಮುಂದಿನ ವರ್ಷ 8ನೇ ತಾರೀಕು 9ನೇ ತಿಂಗಳು 2025ನೇ ಇಸ್ವಿಯಲ್ಲಿ 8ನೇ ತಾರೀಕೆ ಬರಲ್ಲ. ಅದು 7ನೇ ತಾರೀಕು ಬರ್ಬೋದು, 6ನೇ ತಾರೀಕು ಬರ್ಬೋದು, ಅಥವಾ 11ನೇ ತಾರೀಕು ಬರ್ಬೋದು. ಆ ದಿನ ನೀವು ಹೋಗಿ ಪೂಜೆ ಪುರಸ್ಕಾರಗಳನ್ನು ಒಂದು
ಮಾಡಿಸ್ಕೊಂಡ ಅಂತ ಪಕ್ಷದಲ್ಲಿ ಖಂಡಿತವಾಗಿಯೂ ಆ ದಿನದ ತುಲಾರಾಶಿ ಸ್ವಾತಿ ನಕ್ಷತ್ರ ಬಂದ ಅಂತ ನಕ್ಷತ್ರ ರಾಶಿ ಬಂದ ಅಂತ ಪಕ್ಷದಲ್ಲಿ ನೀವು ಹುಟ್ಟಿದ್ದಕ್ಕೆ ಯಾವಾಗ ಕ್ಲೀನ್ ಆಗಿ ನೀವು ಒಂದು ದೇವಸ್ಥಾನಕ್ಕೆ ಹೋಗೋ ಒಂದು ಅರ್ಚನೆ ಮಾಡಿಸ್ಕೊಂತಿರೋ, ಒಂದು ಪಂಚಾಮೃತಕ್ಕೆ ಅಭಿಷೇಕ ಮಾಡ್ತಿರೋ ಅಥವಾ ಪೂಜೆ ಮಾಡ್ತಿರೋ, ಅವಾಗ ಖಂಡಿತವಾಗಿ ಬರುತ್ತೆ. ನೋಡಿ ಹಿಂಗೆ ಹೇಳ್ತೇನೆ, ಹೇಳಿದ್ಮೇಲೆ 8/9/2025 ನೆಕ್ಸ್ಟ್ ನೀವು ಬರ್ತಡೇ ಮಾಡ್ಕೊಂಡು ನಿಮ್ಮ ನಕ್ಷತ್ರ ಇರಲ್ಲ, ಬೇರೆ ನಕ್ಷತ್ರ ತುಲಾರಾಶಿನೇ ಇರಲ್ಲ, ಮೇಷರಾಶಿ ಇರ್ಬೋದು, ಇಲ್ಲ ವೃಷಭ ರಾಶಿ ಇರ್ಬೋದು, ಇಲ್ಲದ ಕನ್ಯಾ ರಾಶಿ, ಯಾವ ರಾಶಿ ಬರುತ್ತೋ ಹಾಗೆ ಅವಾಗ ನೀವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಆ ರಾಶಿಗೆ ಹೋಗ್ಬಿಡುತ್ತೆ. ನಾವುಗಳೆಲ್ಲ ಇಲ್ಲೇ ಮಾತಾಡೋಣ. ಅದೇ ಸನಾತನ ಧರ್ಮ ಏನ್ ಹೇಳುತ್ತೆ ಅಂದ್ರೆ ರಾಶಿಗೆ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸ್ಕೊಂಡ್ರೆ ಅದು ಕಂಪ್ಲೀಟ್ ಆಗಿ ನಮಗೆ ಸೇರತಕ್ಕಂಥ ಯೋಗ ಅನ್ನತಕ್ಕಂಥದ್ದು ಸನಾತನ ಧರ್ಮದ ಒಂದು ಸಿಹಿ ಮಾತು. ಗುರುಜಿ, ಹಾಗಾದ್ರೆ ಇವತ್ತಿನ ಮುದ್ರಾ ಸಂಕಲ್ಪದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ ಯಾವ ಮುದ್ರೆ ಬಗ್ಗೆ ಕೊಡ್ತೀರಿ? ಮುದ್ರಾ ಸಂಕಲ್ಪ ಅನ್ನತಕ್ಕಂಥ ವಿಶೇಷವಾಗಿ ನನಗೊಂದು ಒಳ್ಳೆ ಮುದ್ರೆ ನೆನಪಿದೆ, ಆತನ ಮುದ್ರೆ ಅಂತ ಹೇಳಿ. ಆತನ ಮುದ್ರೆ ಅಂತಕ್ಕಂಥದ್ದು ಹೇಳಿದ್ರೆ ಈ ಎಲ್ಲರೂ ನೋಡಿ ಫೈಲ್ಸ್ ಇಂದ ಎಲ್ಲರೂ ಪಾಪ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆಲ್ಲ ನಿವಾರಣೆ ಒಂದು ಆರೋಗ್ಯ ಭಾಗ್ಯದ ಸಮಸ್ಯೆಯಲ್ಲಿ ಎಲ್ಲರೂ ಇರುತ್ತೆ. ಅಯ್ಯೋ ಎಲ್ಲಿ ಕೂತ್ಕೊಳ್ಳೋದಪ್ಪ, ಎಲ್ಲಿ ನಿಂತ್ಕೊಳ್ಳೋದಪ್ಪ, ಏನ್ ಓಡಾಡೋದಪ್ಪ, ಏನ್ ಮಾಡ್ಕೊಡೋದಪ್ಪ ಅಂತಕ್ಕೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ಆತನ ಮುದ್ರೆ ಅಂತ ಹೊರಡ್ತಾರೆ. ಮುದ್ರಾ ಸಂಕಲ್ಪದಲ್ಲಿ ವಿಶೇಷವಾಗಿ ಅಗ್ನಿ, ಭೂಮಿ, ವಾಯು, ವರ್ಣಗಳೆಲ್ಲವೂ ಕೂಡ ಸೇರ್ಕೊಳ್ತೀವಿ. ಅದು ಸೇರಿಸ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ಈ ಏನು ಹೇಳಿದ್ರೆ ಮೂಲ ವ್ಯಾಧಿಗೆ ಬರತಕ್ಕಂಥ ಈ ರೀತಿ ಇದನ್ನಿಷ್ಟು ಕೂಡ್ಕೋಬೇಕು. ನೋಡಿ ಇಷ್ಟು ನೀವು ಮಾಡ್ಕೋಬಹುದು. ಇಷ್ಟು ಮಾಡ್ಕೊಂಡು ಈ 2 ಬೆರಳನ್ನ ಹೀಗೆ ಇಟ್ಕೋಬೇಕು. ಈ ಮಧ್ಯದ ಆಸನ ಮುದ್ರೆ ಏನಿದೆ, ಈ ಮುದ್ರಾ ಒಂದು ಸಂಕಲ್ಪದಿಂದ ಈ ರೀತಿ ಮಾಡ್ಕೊಂಡ ಅಂತ ಪಕ್ಷದಲ್ಲಿ ಖಂಡಿತವಾಗಿ ನಿಮಗೆ ಏನು ಮೂಲವ್ಯಾಧಿ ಇರುತ್ತೋ ಆ ಮೂಲವ್ಯಾಧಿ ಹೋಗುತ್ತೆ. ಹಾಗೂ ನಿಮ್ ಇನ್ನೊಂದು ವಿಶೇಷ ಮೂಲವ್ಯಾಧಿ ಜೊತೆಗೂ ಕೂಡ ಕಂಠದಲ್ಲಿ ಒಂದು ಸಂಗೀತದಲ್ಲೋ ಏನಾದ್ರೂ ಒಂದು ಗಂಟಲಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದ್ರೆ, ರಾಗಕ್ಕೆ ಏನಾದ್ರೂ ತೊಂದರೆ ತಾಪತ್ರೆಗಳು ಇದ್ದ ಅಂತ ಪಕ್ಷದಲ್ಲೂ ಕೂಡ ನೋಡಿ ವಾಯ್ಸಿಗೆ ಸಂಬಂಧಪಟ್ಟಿದ್ದಂಗೆ ಯಾರು ಸಿಂಗರ್ ಆಗಿರ್ತಾರೆ ಅವರಿಗೆಲ್ಲರೂ ಕೂಡ ಈ ಮುದ್ರೆಯನ್ನು ಮಾಡಿಕೊಳ್ಳುವುದರಿಂದ ಖಂಡಿತವಾಗಿ ನಿಮಗೆ ಈ ಗಂಟಲಿನ ವಾಯ್ಸ್ ಬಹಳ ಕ್ಲಾರಿಟಿಯಾಗಿ ಬರುತ್ತೆ. ಯಾಕಂದ್ರೆ ನಾವು ಮುದ್ರಾ ಸಂಕಲ್ಪಕ್ಕೆ ಹೀಗೆ ದಿಮ್ಮಾಗಿ ಇಟ್ಕೋಬೇಕು. ಸುಮ್ಮನೆ ಗುರುಜಿ ಹೇಳಿದ್ರೆ ಹಿಂಗೆ ಇಟ್ಕೊಳೋದಲ್ಲ, ಒಂದು ಬಿಗಿಯಾಗಿ ಇಟ್ಕೋಬೇಕು. ಮುದ್ರಾ ಸಂಕಲ್ಪ ಅಂದ್ರೆ ನಮ್ಮ ಈ ಬಾಡಿಯಲ್ಲಿ ಬರತಕ್ಕಂಥ ಬ್ಲಡ್ ವೈಬ್ರೇಷನ್ ಎಲ್ಲ ಹೆಂಗಿರ್ಬೇಕಂದ್ರೆ ಗಟ್ಟಿಯಾಗಿರ್ಬೇಕು. ಮಾಡಿದಾಗ ಅವಾಗ ಒಂದು ಮುದ್ರಾ ಸಂಕಲ್ಪದಲ್ಲಿ ಕ್ಲೀನ್ ಆಗಿ ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಂಡು ಈ ಮುದ್ರೆಯನ್ನು ಮಾಡಿಕೊಳ್ಳುವುದರಿಂದ ಮೂಲವ್ಯಾಧಿಗೆ ಸಂಬಂಧಪಟ್ಟಿದ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ ಹಾಗೆ, ಗಂಟಲಿನ ರಾಗಕ್ಕೆ ಸಂಬಂಧಪಟ್ಟ ಸಂಗೀತದಲ್ಲಿ ಒಂದು ಏನೋ ಒಂಥರ ಗಡುಸು ರಾಗ ಬರುತ್ತಲ್ಲ, ಅದೆಲ್ಲ ಕೂಡ ಈ ಮುದ್ರಾ ಸಂಕಲ್ಪದಲ್ಲಿ ಮಾಡಿಕೊಳ್ಳುವುದರಿಂದ ಅದು ಎಲ್ಲ ಕೂಡ ಈಸಿಯಾಗಿ ಶ್ವಾಸಕೋಶದಲ್ಲಿ ನಾವು ಉಸಿರಾಡತಕ್ಕಂಥದ್ದು, ಆ ರೆಸ್ಪಿರೇಷನ್ ಅನ್ನತಕ್ಕಂಥದ್ದು ಹಾಗೆ ಒಂದು ಮೇಲ್ನೋಟಕ್ಕೆ ತೆಗೆದುಕೊಂಡು ಆ ಉಸಿರಾಟವು ಈ ಮುದ್ರಾ ಸಂಕಲ್ಪ ಈ ರೀತಿ ಮಾಡಿಕೊಳ್ಳೋದ್ರಿಂದ ಅಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದಂಗೆ ಮತ್ತೆ ಹೇಳಿದ್ನಲ್ಲ ಆ ಗಂಟಲಿಗೆ ಸಂಬಂಧಪಟ್ಟಿದಂಗೆ ಎಲ್ಲ ರೀತಿಯಲ್ಲಿ ಕೊಡ್ತಕ್ಕಂಥ ಈ ಮುದ್ರಾ ಸಂಕಲ್ಪ ಪ್ರತಿನಿತ್ಯವೂ ಕೂಡ ಈ ರೀತಿ ಮಾಡ್ಕೊಂತ ಬನ್ನಿ. ನಿಮಗೆಲ್ಲದ ಭಗವಂತ ಒಳ್ಳೆ ಇನ್ನು ಮುದ್ರಾ ಸಂಕಲ್ಪ ನೋಡಿ. ನಮ್ಮ ರಾಧಿಕನವ್ರಿಗೆ ಎಲ್ಲದನ್ನು ಇಲ್ಲೇ ನಮ್ಗೆ ಇಡನ್ ನ್ಯೂಸ್ ಹಾಗೆ ಪ್ರತಿನಿತ್ಯವೂ ಕೂಡ ನಮ್ಮ ಈ ಪ್ರೋಗ್ರಾಮ್ ನೋಡ್ತಾ ಬನ್ನಿ. ಸನಾತನ ಧರ್ಮದ ಕಾರ್ಯಕ್ರಮ ಎಲ್ಲ ನಿಮ್ಗೆ ಹೇಗೆ ಹೊಟ್ಟೆ ತುಂಬ ಉಣಬಡಿಸತಕ್ಕಂಥದ್ದು, ಏನೇ ಆದ್ರೂ ಕೂಡ ಯಾವುದೇ ಒಂದು ನಿಷ್ಪಾತ ಇಲ್ಲದೆ ಅಂತ ನಡೀತಕ್ಕಂಥ ಕಾರ್ಯಕ್ರಮ ಅಂದ್ರೆ ಇದು ಸನಾತನ ಧರ್ಮ ಕಾರ್ಯಕ್ರಮ. ಯಾಕಂದ್ರೆ ಇಲ್ಲಿ ನಮ್ಗೆ ಯಾವುದೋ ಒಂದು ಮನುಷ್ಯನ ಜೀವನ ಹುಟ್ಟೋದೇ ಅಪರೂಪ. ಅದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕೋ, ಆ ಸಾಧನೆ ಮಾಡಬೇಕು ಅಂತ ಇದ್ದ ಪಕ್ಷದಲ್ಲಿ ನಾವು ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು. ನಾವು ಕೆಟ್ಟದ್ದು ಮಾಡೋದು, ಕೆಟ್ಟರು ಅನ್ಸ್ಕೊಳೋದು ಅದಕ್ಕೇನು ಕ್ಷಣ ಮಾತ್ರದಲ್ಲಿ ಆಗತ್ತೆ, ಆದ್ರೆ ಒಳ್ಳೆಯರು ಅನ್ಸ್ಕೊಳೋದು ಬಹಳ ಕಷ್ಟ. ಸನಾತನ ಧರ್ಮ ಹಾಗೆ ಇವ್ ನೋಡಿ, ಒಂದು ಸಂಸ್ಕೃತಿ ಕಲಿಬೇಕು, ಒಂದು ವಿದ್ಯಾ ಕಲಿಬೇಕು, ಒಂದು ಸಂಗೀತ ಕಲಿಬೇಕು, ಒಂದು ನಾಟಕ ಕಲಿಬೇಕು, ಒಂದು ಹೋಮ ಕಲಿಬೇಕು, ಒಂದು ಹೊದನೆ ಕಲಿಬೇಕು, ಒಂದು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಬೆಳಕರಿಯದಲ್ಲಿ ಬರತಕ್ಕಂಥದ್ದು ವರ್ಷಗಟ್ಟಲೆ ಸಾಧನೆ ಮಾಡಿಕೊಂಡ ಅಂತ ಪಕ್ಷದಲ್ಲಿ ಅದು ಸಾಧನೆ ಮಾಡಿಕೊಂಡ ಅಂತ ಪಕ್ಷದಲ್ಲಿ ಖಂಡಿತವಾಗಿ ಜೀವನ ಪರ್ಯಂತವಾಗಿ ನಿಮ್ಗೆ ನೆನ್ಸ್ಕೋಬೇಕು. ನೋಡಿ, ನಾವು ಹಬ್ಬ ಹರಿದಿನಗಳನ್ನೆಲ್ಲ ಮಾತಾಡ್ತೀವಿ. ಗಣೇಶ ಹಬ್ಬ ಆಚರಿಸ್ತೀವಿ, ಗೌರಿ ಹಬ್ಬ ಆಚರಿಸ್ತೀವಿ, ಯುಗಾದಿ ಹಬ್ಬ ಆಚರಿಸ್ತೀವಿ. ದೇಶಮಾನದ ನಮ್ಮ ದೇಶದ ಅತ್ಯಂತ ಏನ್ ರಾಷ್ಟ್ರಗೀತೆ ಕೂಡ ಹೇಳ್ತೀವಿ. ಮತ್ತು ಮೇಲಾಗಿ ರಾಷ್ಟ್ರ ಧ್ವಜ ಕೂಡ ನಾವು August 15 ನಾವು ಫ್ಲಾಗಾಸ್ಟ್ ಮಾಡ್ತೀವಿ. ಇದಕ್ಕೆಲ್ಲ ಏನು ಒಂದು ರಾಷ್ಟ್ರಕ್ಕೆ ಒಂದು ಸಂಬಂಧಪಟ್ಟಿದಂಗೆ ಒಂದು ಏನೋ ಒಂದು ಶಕ್ತಿ ಇದೆ ಅಲ್ಲಿ. ಸುಮ್ಮನೆ ಮಾಡತಕ್ಕಂಥದ್ದು ಏನಿಲ್ಲ, ಶಕ್ತಿ ಇದೆ. ಒಂದು ರಿಪಬ್ಲಿಕ್ ಡೇ January 26 ರಿಪಬ್ಲಿಕ್ ಮಾಡ್ತೀವಿ, 2ನೇ ತಾರೀಕು ಗಾಂಧಿ ಜಯಂತಿ ಮಾಡ್ತೀವಿ. ಇವೆಲ್ಲವೂ ಕೂಡ ಹೆಂಗೆ ನೋಡಿ, November 14 ಮಕ್ಕಳ ದಿನಾಚರಣೆ ಅಂತ ಕೂಡ ಹೀಗೆ ಹಬ್ಬ ಹರಿದಿನಗಳೆಲ್ಲ ಆಗ್ತಿರ್ತೀವಲ್ಲ, ಅದ್ರ ಹಿಂದೆ ಒಂದು ಸಾಧನೆ ಇರುತ್ತೆ. ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ.
ಯಾವುದೇ ಒಂದು ವಿಚಾರವಾಗಿ ಮಾಡಿದ್ರು ಸುಮ್ಮನೆ ಆಗತಕ್ಕಂಥ ಸನಾತನ ಧರ್ಮದಲ್ಲಿ ಇರತಕ್ಕಂಥದ್ದು ಏನಾದರೂ ಒಂದು ಹಿತ ನುಡಿ ಪಡೆದಿದ್ದೇವೆ ಎಂದ ಪಕ್ಷದಲ್ಲಿ ಇದು ಒಂದು ದೃಢವಾದ ಸಂಕಲ್ಪ. ಇವತ್ತು ಮಾಡಬೇಕು, ಮಾಡಲೇಬೇಕು ಆ ಥರದ ಸಂಕಲ್ಪ ಇಟ್ಟುಕೊಂಡು ಮಾಡಿದಂಥ ಪಕ್ಷದಲ್ಲಿ ಖಂಡಿತವಾಗಿ ಶುಭ ಫಲದ ಮೇಲೆ ಇರತಕ್ಕಂಥ ಯೋಗ. ನನ್ಗೊಂದು ಹೇಳ್ತಾರೆ ನಿಂತ್ಕೋಬಾರ್ದು, ಅದ್ರ ಮೇಲೆ ಕುತ್ಕೊಂಡ್ರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಈ ತರ ಹೇಳ್ತಾ ಇದ್ರು ಅಂತ ಹೇಳಿ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಯಾಕೆ ನೋಡಿ, ಇಷ್ಟು ನಮ್ಮ ರಾಧಿಕನವರು ಖಂಡಿತವಾಗಿ ಈ ಸನಾತನ ಕಾರ್ಯಕ್ರಮವೇ ಹಾಗೆ ಒಂದಲ್ಲ ಒಂದು ಉಣಬಡಿಸುತ್ತೇವೆ ನಾವು. ಖಂಡಿತವಾಗಿಯೂ ಕೂಡ ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲೇ ನೋಡ್ತೀವಿ ನಾವು, ಮಕ್ಕಳುಗಳೆಲ್ಲ ನೋಡ್ತೀವಿ. ಮಕ್ಕಳುಗಳಲ್ಲಿ ಏನ್ ಮಾಡ್ತಾರೆ, ಹೊಸಲ ಮೇಲೆ ಕೂರ್ಸ್ಕೊಂಡು ಊಟ ಮಾಡೋದು. ಇನ್ನು ಕಡೆನ ಹಳ್ಳಿ ಕಡೆ ನೋಡಿದ್ದೇನೆ, ಮಧ್ಯಾಹ್ನ ಮಲಗುವಾಗ ಅಥವಾ ಬೆಳಗ್ಗೆ ಮಲಗುವಾಗ ತಲೆ ದಿಬ್ಬನಾಗೆ ಇದನ್ನೇ ಹೊಸಲಲ್ಲೇ ಹರಿದ್ರತೆ ಬರತಕ್ಕಂಥದ್ದೇ, ಅಷ್ಟಲಕ್ಷ್ಮಿ ದಾರಿದ್ರ್ಯತೆ ಬರತಕ್ಕಂಥದ್ದೇ ಅಲ್ಲಿ. ಆ ಅಷ್ಟಲಕ್ಷ್ಮಿಯನ್ನು ಕೂಡ ನಾವೇ ಆಹ್ವಾನ ಮಾಡಿಕೊಳ್ಳೋದ್ರಿಂದ ಸನಾತನ ಧರ್ಮ ಹೇಳುತ್ತಂದ್ರೆ ಹೊಸಲಿಗೆ ಬಹಳವಾದ ಶ್ರೇಷ್ಠವಾದ ಒಂದು ಇದು ಕೊಟ್ಟಿದೆ. ಹೊಸಲಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ರಂಗೋಲಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋ, ಅದಕ್ಕೊಂದು ಕುಂಕುಮ, ಅರಿಶಿನ ಕುಂಕುಮ, ಒಂದು ಹೂವಿಟ್ಟು ಇಂಡ ಅಂತ ಪಕ್ಷದಲ್ಲಿ, ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ ಅಂತ ಪಕ್ಷದಲ್ಲಿ, ಗೋಧೂಳಿ ಮುಹೂರ್ತದಲ್ಲಿ ಈ ರೀತಿಯನ್ನು ಮಾಡಿಕೊಂಡ ಅಂತ ಪಕ್ಷದಲ್ಲಿ ಲಕ್ಷ್ಮಿಯ ಆಹ್ವಾನ ಆಗುತ್ತೆ ಉತ್ತರ ದಿಕ್ಕಿನಿಂದ. ಆ ಉತ್ತರ ದಿಕ್ಕಿನ ಲಕ್ಷ್ಮಿ ಬರತಕ್ಕಂಥದ್ದು ಅಷ್ಟು ಚೊಕ್ಕಟವಾಗಿರ್ಬೇಕು. ನೋಡಿ, ಬೆಳಗ್ಗೆ ಈಗಲೂ ಕೂಡ ಎಲ್ಲ ಮನೆಯಲ್ಲೂ ನೋಡಿ ನೀವು ನಂಬ್ತೀರಿ, ಎಷ್ಟೋ ಹೊತ್ತು ಬೆಳಗ್ಗೆ ಸೂರ್ಯ ಉದಯಾಗದೊಳಗೆ ಮಾಡಬೇಕು ಅಂತಕ್ಕಂಥದ್ದು. ಕಾಲ ಈ ತಸ್ಮೈ ನಮಃ. ಇವಾಗ ಏನ್ ಮಾಡ್ತಾರೆ ಪಾಪ, ಹೇಳೋದೇ ಲೇಟು. ಅದು ಭಾನುವಾರ ಅಂದ್ರೆ ಹೇಳೋದೇ ಲೇಟ್. ಆದ್ರೂ ಕೂಡ ನಮ್ಮ ಮನಸ್ಸಿಗೆ ಒಂದು ಸನಾತನ ಧರ್ಮ ಒಂದು ನಾವು ಅಳವಡಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದು ಹೇಳಿದಾಗ, ನಮ್ಮ ಪೂರ್ವ ಜನರು ಬೆಳಗ್ಗೆ ತಕ್ಷಣ ಕಸ ಹೊಡೆಯೋದು, ರಂಗೋಲಿ ಹಾಕೋದು, ಒಂದು ಹಬ್ಬು ಬಿಟ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಒಂದು ಮನೆಯಲ್ಲಿ ನೋಡ್ತಿದ್ದಂಗೆ ಒಂದು ಒಳ್ಳೆ ಹಬ್ಬದ ವಾತಾವರಣ ಕಾಣಬೇಕು. ಪ್ರತಿನಿತ್ಯವೂ ಕೂಡ ಅದೇ ಥರ ಕಸ ಹೊಡೆದ್ಬಿಟ್ಟು ಬುಳದ್ಬಿಟ್ಟು ರಂಗೋಲಿ ಹಾಕಿ ನೀರು ಹಾಕ್ಬಿಟ್ಟ ಅಂದ್ರೆ ಆ ಲಕ್ಷ್ಮಿ ಅದೇ ರೀತಿಯಲ್ಲಿ ನೆಕ್ಸ್ಟ್ ಬಂದದ್ದಲ್ಲಿ ಹೊಸಲಿಗೆ ಆ ರೀತಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡಲ್ಲೂ ಕೂಡ ಖಂಡಿತವಾಗಿ ಶುಭ ಫಲದ ಮೇಲೆ ಶುಭ ಫಲ ಆಹ್ವಾನ ಆಗೋದು. ನಾವು ಲಕ್ಷ್ಮಿ ಅಲ್ಲಿ ಮಾಡುವ ಅಂತ ಲಕ್ಷ್ಮಿ ನಾವು ದಾರಿದ್ರ್ಯತೆಯಾಗಿ ಅದ್ರ ಮೇಲೆ ಕೂತ್ಕೊಳ್ಳೋದು, ಅದ್ರ ಮೇಲೆ ಏನೇನು ಸಾಮಾನುಗಳು ಇಟ್ಕೊಳ್ಳೋದು, ಅಥವಾ ವಿಶೇಷವಾಗಿ ತಲೆದಿಂಬೆ ಆಗಿ ಮಲ್ಕೊಂಡಿದ್ದು ನಾನು ನೋಡಿದ್ದೀನಿ. ಎಷ್ಟೋ ಜನ ಮನೆಯಲ್ಲಿ ನೋಡಿದ್ದೀನಿ. ಅದು ಎಲ್ಲ ಅಶಾಸ್ತ್ರೀಯ. ಅವಾಗ ಅಷ್ಟಲಕ್ಷ್ಮಿ ಬರಲ್ಲ, ದಾರಿದ್ರ್ಯ ಲಕ್ಷ್ಮಿ ಮನೆ ಒಳಗೆ ಎಂಟರ್ ಆಗ್ತಾಳೆ. ಇದಕ್ಕೆ ವಿಶೇಷ. ಯಾವಾಗಲೂ ನಾವು ಹೊಸಲು ಎಷ್ಟು ಚೊಕ್ಕಟವಾಗಿರ್ತೀವೋ ಅದಕ್ಕೆ ರಂಗೋಲಿ ಹಾಕಿ ಒಂದು ದೀಪ ಇಟ್ಟು ಒಂದು ಹೂವಿಟ್ಟು ಮಾಡದ ಅಂತ ಬದಲಿ ಮನೆ ಕೂಡ ಶಾಶ್ವತವಾಗಿ ನಗ್ನಗ್ತಾ ಇರತಕ್ಕಂಥದ್ದೇ. ನಾವು ಅದೆಲ್ಲ ಬಿಟ್ಬಿಟ್ಟು ನಾವು ಕೆಲವರು ಇನ್ನೂ ನೋಡಿದ್ದೀನಿ, ಪಾತ್ರೆ ತಗೊಂಡು ಅದರ ಮೇಲೆ ಇಟ್ಬಿಡೋದು, ಏನೋ ಸ್ಟ್ಯಾಂಡ್ ಇದ್ದಂಗೆ. ಅದು ಹೊಸಲು ಅನ್ನು ತಗೊಂಡು ಏನೋ ಸ್ಟ್ಯಾಂಡ್, ಅಲ್ಲೇ ಕೂತ್ಕೊಂಡು ಊಟ ಮಾಡೋದು, ಅಲ್ಲೇ ಊಟ ಮಾಡೋದು, ಅದ್ರ ಮೇಲೆ ಕೆಲವು ನೋಡಿದೆ ತಟ್ಟೆನೂ ಕೂಡ ಅದು ಹೊಸಲ ಮೇಲೆ ಇಟ್ಕೊಂಡಿರ್ತಾರೆ. ಅದು ಅಶಾಸ್ತ್ರೀಯ ಮಾಡಬಾರ್ದು. ಮನುಷ್ಯನ ಜೀವನದಲ್ಲಿ 2 ಹೊಸಲು ಮಾತ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದೆ ಬರತಕ್ಕಂಥ ಹೊಸಲು ಕೊಡು, ಮತ್ತೆ ನಾವು ಪೂಜೆ ಪುನಸ್ಕಾರಗಳು ಮಾಡತಕ್ಕಂಥ ರೂಮ್ ಕೂಡ ಹೊಸಲು ಇರಬೇಕು. ಹೊಸಲಿಲ್ಲದ ದೇವರ ಕೋಣೆಯಲ್ಲಿ ಪೂಜೆ ಪುನಸ್ಕಾರವಾಗಿ ಅಶಾಸ್ತ್ರೀಯ. ಧರ್ಮಶಾಸ್ತ್ರದಲ್ಲಿ ಹೊಸಲು ಅನ್ನತಕ್ಕಂಥ ಅದು ಅಷ್ಟು ಒಂದು ಇದೆ. ನಮಗೆ ಒಂದು ಸೇಫ್ಟಿ ಅನ್ನತಕ್ಕಂಥದ್ದು ಒಂದು, ಮತ್ತು ಮೇಲಾಗಿ ಒಂದು ಲಕ್ಷ್ಮೀ ಬರತಕ್ಕಂಥ ಯೋಗ. ಆ ಲಕ್ಷ್ಮೀ ಬರತಕ್ಕಂಥ ಜೊತೆ ಅನಾಚಾರವಾಗಿ ನಡ್ಕೊಂಡ ಅಂತ ಪಕ್ಷದಲ್ಲಿ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಏನೋ ಒಂದು ಬಡತನ ಬರೋದು, ಏನೋ ಒಂದು ಕೊಳಕ್ತಾನೆ ಇರೋದು, ಏನೋ ಒಂದು ಶುದ್ಧಿ. ಎಷ್ಟೋ ದಿನ ಆದ್ರೂ ಹೊಸಲೇ ಸಾರ್ಸಲ್ಲ ನೋಡ್ಬಿಟ್ಟಿದ್ದೀನಿ ನಾನು, ಅದ್ರ ಗಮನನೇ ಇಲ್ಲ. ಹೊಸಲು ಅಂತಕ್ಕಂಥದ್ದು ಏನೋ ಅಯ್ಯೋ ಯಾರು ಕೆಲಸ ಮಾಡ್ಕೊಡೋ, ಯಾರು ಮಾಡ್ತಾರೋ ಅಂತಕ್ಕಂಥ. ಈಗಿನ ನಾವು ಮಾಡತಕ್ಕಂಥ ದಿನದಲ್ಲಿ ಒಡನಾಟದ ಒಂದು ಜಂಜೋಳಿಯಲ್ಲಿ ಇರ್ತೀವೋ ಅನ್ನೋದಕ್ಕೆ ಅದೆಲ್ಲ ಯಾವುದೇ ಒಂದು ಪೂಜೆ ಪುರಸ್ಕಾರಗಳು ಯಾವುದೇ ಒಂದು ಹೊಸಲು ಚೆನ್ನಾಗಿರ್ಬೇಕು. ಹೊಸಲು ಚೆನ್ನಾಗಿತ್ತು. ಹೊಸಲು ದಾಟುವಾಗೂ ಕೂಡ ನಿಮ್ಗೆ ಹೇಳ್ತೀನಿ ಕೊಡಿ, ಹೊಸಲು ದಾಟುವಾಗ ಎಡಗಾಲಿಟ್ಟು ದಾಟಿ, ಮನೆಯಿಂದ ಹೊರಗೆ ಹೋಗುವಾಗ ಮನೆಯಿಂದ ಹೋಗೋ ಎಡಗಾಲಿಟ್ಟು ದಾಟಿ, ಅವಾಗ ಮನೆಯಲ್ಲಿರೋ ಲಕ್ಷ್ಮಿ ಮನೆಯಲ್ಲೇ ಇರ್ತಲೆ. ಬರುವಾಗ ಬಲಗಾಲಿಟ್ಟು ಒಳಗಡೆ ಬನ್ನಿ. ನೋಡಿ, ಸನಾತನ ಧರ್ಮ ಇವೆಲ್ಲ ಇವೆ. ಸನಾತನ ಧರ್ಮ ಅನ್ನತಕ್ಕಂಥದ್ದು ಇದೇ ನೀತಿ. ನೋಡಿ, ಪ್ರತಿನಿತ್ಯ ಕೂಡ ನೋಡ್ತಾ ಬನ್ನಿ. ನಮ್ಮ ವಿಶೇಷವಾಗಿ ನಮ್ಮ ವಿಷ್ಣು ಸಾಲಿಗ್ರಾಮ ಸ್ವಾಮಿ ರೀತಿಯಲ್ಲಿ ಸನಾತನ ಧರ್ಮದಲ್ಲಿ ನಿಮಗೆ ಅಷ್ಟ ದಾರಿದ್ರ್ಯತೆ ಹೋಗುವಂತ ರೀತಿ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಯಾವ್ದಂತ ದಿನಾ ಬೆಳಗ್ಗೆ ಎದ್ದು ನೋಡ್ತಾ ಇರಿ. ಖಂಡಿತ ನಿಮಗೆ ಶುಭ ಬಸ್ತು, ಯಶಸ್ವಿಯಾಗಿ. ಇನ್ನೊಂದು ಡೌಟ್ ಇದೆ, ಏನು ಅಂತ ಹೇಳಿದ್ರೆ, ಇವಾಗ ಗಂಧದ ಕಡ್ಡಿ ದೇವ್ರಿಗೆ ಒಂದಕ್ಕಿಂತ ಜಾಸ್ತಿ ಹಚ್ಬೇಕಮ್ಮ. 1, 3 ಹಚ್ಚಬಾರ್ದು, 5 ಹಚ್ಚಬಾರ್ದು. ಯಾವಾಗಲೂ ಒಂಥರ ಸಮಸಂಖ್ಯೆ ಇರ್ಬೇಕು. 2, 4, 6 ಈ ತರ ಇರ್ಬೇಕು. ಅದರಲ್ಲಿ ಏನು ತಾರತಮ್ಯ ಮಾಡ್ಕೋಬಾರದು. ಒಂದಕ್ಕಿಂತ ಜಾಸ್ತಿ ಅಷ್ಟೇ.
ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮಸ್ಕಾರ ಮಾಡ್ಕೊಳ್ಳಿ. ದೇವ್ರು ನಿಮಗೇನು ಗಂಧದ ಕಡ್ಡಿ ಹಚ್ಚಿನೇ, ಧೂಪ ಹಚ್ಚಿನೇ, ಮಂಗಳಾರತಿನೇ ಮಾಡ್ಬೇಕು ಅನ್ನೋದಕ್ಕಿಂತ ನಾವು ಶ್ರದ್ಧಾ ಭಕ್ತಿ ಇರಬೇಕು. ಶ್ರದ್ಧಾ ಭಕ್ತಿ ಇತ್ತ ಅಂತ ಪಕ್ಷದಲ್ಲಿ ಏನಿಲ್ಲ, ಒಂದು ಅಗ್ನಿ, ಒಂದು ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೇನೇ ಹರಣೆ ಪಾಪಂ ಸಂಧ್ಯಂ ದೀಪಂ ಸರಸ್ವತಿ ಅನ್ನತಕ್ಕಂಥ ವಿಶೇಷವಾಗಿ ಮಾಡಿದಾಗ ಆ ಒಂದು ಭಯಭಕ್ತಿ ಇತ್ತ ಅಂತ ಪಕ್ಷದಲ್ಲಿ ಖಂಡಿತ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ. ನಾವು ಒಂದು ಒಂದು ಏನು ಮಂತ್ರ ಹೇಳೋದಲ್ಲೋ, ಒಂದು ಒಂದು ಶಾಂತಿಯತೆಗೆ ನೋಡಿಕೊಂಡು ಕಣ್ಣು ಮುಚ್ಕೊಂಡು ಅಮ್ಮನವರನ್ನು ಅಥವಾ ಮನೆ ದೇವತೆಗಳ ಪೂಜೆ ಪುನಸ್ಕಾರಗಳಿಂದ ಅಲ್ಲಿ ಬರುತ್ತೆ ಜ್ಞಾನ, ಬರುತ್ತೆ. ನಮ್ಮ ಅಲಂಕಾರಕ್ಕಾಗಿ, ಆಡಂಬರಕ್ಕಾಗಿ ನಮಗೆ ಯಾವುದರಲ್ಲಿ ಕಾಣ್ತಾ ಇಲ್ಲ. ಅಗ್ನಿ ದೀಪಂ ಜ್ಯೋತಿ, ದೀಪ ಇರಬೇಕು. ದೀಪ ಇದ್ದಂತ ಪಕ್ಷದಲ್ಲಿ ಖಂಡಿತವಾಗಿ ಶುಭ ಆಗತಕ್ಕಂಥದ್ದು. ಈ ರೀತಿ ಮಾಡ್ಕೊ ಬನ್ನಿ, ನಿಮಗೆ ಭಗವಂತ ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ನ ಅಂದ್ರೆ ಈಚೆ ಮುಂಚೆ ಅಂದ್ರೆ ರಾಧಿಕನವರು ನೋಡಿ, ಯಾರ್ಯಾರು ನೋಡ್ತಾ ಇದ್ದರು ನಿಮ್ಮೆಲ್ಲರೂ ಕೂಡ ಮನದಟ್ಟಾಗುವಂತ ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ನಮಗೆ ಮೈ ಜುಮ್ಮನತ್ತೆ. ಯಾವಾಗ್ಲೂ ಸೂರ್ಯ ಉದಯ ಆಗಿರ್ತಕ್ಕ ಮುಂಚೆ ಹೇಳಬೇಕು, ಎದ್ದು ನಿತ್ಯ ಕರ್ಮಾದಿಗಳನ್ನ ಮುಗಿಸ್ಕೊಂಡು ಸೂರ್ಯ ಉದಯ ಆಗ್ತಾ ಇದ್ದಾನೆ ಅನ್ನತಕ್ಕ ಪಕ್ಷದಲ್ಲಿ ಪೂಜೆ ಪುರಸ್ಕಾರಗಳು ಈ ದಿನದ ಒತ್ತಾಟ ಎಲ್ಲಿದೆ ಮನೆಯಲ್ಲಿ? ಅಯ್ಯೋ, ರಾತ್ರಿ ಮೊಬೈಲ್ 12 ಗಂಟೆ ಮಲ್ಕೊಳೋದು, ಬೆಳಗ್ಗೆ ಹೇಳಿದಿಲ್ಲ. 10 ಗಂಟೆ ಒಳಗೆಲ್ಲ ಬೆಡ್ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ಬೇಕು. 8-8:30 9 ಗಂಟೆಗೆಲ್ಲ ಊಟ ಮಾಡ್ಕೊಂಡು ಸರಿಯಾಗಿರ್ಬೇಕು. ಆವಾಗ ಬೆಳಗಿನ ಜಾವ ಬೆಳಗ್ಗೆ 5:00 6 ಗಂಟೆಗೆ ಹೇಳಕ್ಕಾಗತ್ತೆ. ಮಲ್ಗದೆ 12-12:30 1 ಗಂಟೆ. ಈಗ ದಿನನಿತ್ಯವೂ ಕೂಡ ಮಕ್ಕಳು ಕೂಡ ಮಲಗಲ್ಲ. ಮಕ್ಕಳಿಗೂ ಕೂಡ ಮೊಬೈಲ್ ತೋರ್ಸೇನೆ ಮಲ್ಗೋದು ಈಗಿನ ಕಾಲ. ಆ ಸಂಪ್ರದಾಯಕ್ಕೆ ಬಂದ್ಬಿಡಿದ್ವಿ. ಅದಲ್ಲ, ಸನಾತನ ಧರ್ಮದಲ್ಲಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಇನ್ನೂ ಸನಾತನ ಧರ್ಮದ ಸೂರ್ಯ ಅಸ್ತ ಆದ ನಂತರ ನೋಡಿ, ಈಗಲೂ ಕೂಡ ಜೈನ್ ಕುಟುಂಬದಲ್ಲಿ ಕೂಡ ಸೂರ್ಯ ಅಸ್ತ ಆದ ಮೇಲೆ ಕೂಡ ಅವರು ಊಟನೇ ಮಾಡಲ್ಲ. ಸೂರ್ಯ ಇದ್ದಾಗೆ ಊಟ ಮಾಡೋದು. ಸೂರ್ಯ ಉದಯ ಆದ ತಕ್ಷಣ ಅವರು ಟಿಫನ್ ಮಾಡ್ಕೋತಾರೆ. ಇನ್ನು 6 ಕಾಲಿಗೆ ಸೂರ್ಯ ಅಸ್ತ ಆಗ್ತಿದ್ದಾನೆ ಅಂತ ಪಕ್ಷದಲ್ಲಿ ಅವಾಗ್ಲೂ ಕೂಡ ಊಟ ಮಾಡಬೇಕು. ಜೈನ್ ಪದ್ಧತಿ ಈಗಲೂ ಕೂಡ ಕೆಲವರು ಪಾಲನೆ ಮಾಡ್ತಾರೆ. ಅದು ಆರೋಗ್ಯ ಚೆನ್ನಾಗಿರುತ್ತೆ. ಸೂರ್ಯ ಉದಯ ಇದ್ದಾಗೆ ತಿಂದಾನೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಅಗ್ನಿ ಇರತಕ್ಕಂಥದ್ದೇ ಹೊಟ್ಟೆ. ಈ ಹೊಟ್ಟೆ ನಾವೆಲ್ಲ ಊಟ ಎಲ್ಲ ಮಾಡಿದ್ರೆ ಜೀರ್ಣವಾಗಿ ಎಲ್ಲದನ್ನು ಕೂಡ ನಮಗೆ ಮೆಸೆಂಜರ್ RNA ಎಲ್ಲದೂ ಕೂಡ RNA ಮೆಸೆಂಜರ್ RNA ಅಂತಕ್ಕಂಥದ್ದು ವಿಶೇಷವಾಗಿ ಊಟ ಮಾಡಿದ್ದಕ್ಕೆಲ್ಲ ವಿಟಮಿನ್ A B C ಎಲ್ಲದನ್ನು ಕೂಡ ಸಪ್ರೇಟ್ ಮಾಡಿ ನಮ್ಮ ಬ್ರೈನ್ ಕಳ್ಸುತ್ತೆ. ನಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಇದೇ ವಿಶೇಷವಾಗಿ ನಾವು ಏನು ಊಟ ಮಾಡ್ತೀವೋ ಅದೆಲ್ಲ ಜೀರ್ಣ ಆಗಬೇಕು. ಜೀರ್ಣ ಆಗಕ್ಕಿಂತ ಮುಂಚೆ ನೀರು ಕ್ಲೀನಾಗಿ ಕುಡಿಬೇಕು. ಕೆಲವರು ನೀರೇ ಕುಡಿಯಲ್ಲ. ಮುಖದಲ್ಲಿ ಫುಲ್ ಗುಳ್ಳೆ ಬರುತ್ತೆ, ಮಡವೆ ಬರುತ್ತೆ. ಎಲ್ಲಿಂದ ಬರುತ್ತೆ? ಮುಖದಲ್ಲಿ ಯಾವಾಗಲೂ ಎಣ್ಣೆ ಕಳೆ ಬರುತ್ತೆ. ಅಂದ್ರೆ ಇದೇ ನೀರು ಸರಿಯಾಗಿ ಕುಡಿಯಲ್ಲ. ಊಟ ಮಾಡಿದ ಪದಾರ್ಥಗಳು ಯಾವುದು ಜೀರ್ಣ ಆಗಲ್ಲ. ಅನ್ನ ಅಂತ ಪಕ್ಷದಲ್ಲಿ ಕೂಡ ಅವಾಗ ಈ ತರದೆಲ್ಲ ಲೋಪದೋಷಗಳು ಬರೋದು ಖಂಡಿತವಾಗಿ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಸಂಪ್ರದಾಯ ಇರಬೇಕು, ನಮಗೆ ಒಂದು ಸಂಸ್ಕೃತಿ ಇರಬೇಕು, ಒಂದು ಟೈಮ್ ಇರಬೇಕು. ಅಂತ ಪಕ್ಷದಲ್ಲಿ ಕೂಡ ಖಂಡಿತವಾಗಿ ನಮಗೆ ಆರೋಗ್ಯವೇ ಭಾಗ್ಯ. ಎಲ್ಲ ದುಡ್ಡಿದ್ರೆ ಏನು ಬಂತು? ಆರೋಗ್ಯ ಸರಿ ಇಲ್ಲದ್ರೆ ನೋಡಿ, ಈಗ ನೋಡಿ 10 ಎಷ್ಟು ಮನೆಗಳಿತ್ತು, ಒಬ್ರಲ್ಲ ಒಬ್ರು ಶುಗರ್ ಪೇಷಂಟ್, ಒಬ್ರಲ್ಲ ಒಬ್ರು BP ಇರುತ್ತೆ, ರೈಸ್ ಆಗ್ಬಿಡ್ತಾರೆ, ಕೋಪ ಮಾಡ್ಕೊತಾರೆ, ಸಿಟ್ ಮಾಡ್ಕೋತಾರೆ, ಆರೋಗ್ಯ ಚೆನ್ನಾಗಿರಲಿಲ್ಲ. ಮನೆ ಏನಕ್ಕೆ? ಮನೆ ವಾತಾವರಣ ಚೆನ್ನಾಗಿರ್ಬೇಕು. ಮನೆ ವಾತಾವರಣ ಚೆನ್ನಾಗಿದ್ರೆ ಬೆಳಗ್ಗೆ ಬೇಗ ಹೇಳಬೇಕು, ಸೂರ್ಯ ನಮಸ್ಕಾರ ಮಾಡ್ಕೋಬೇಕು. 12 ಗಂಟೆಗೆ ಪೂಜೆ ಮಾಡೋದಲ್ಲ, 12 ಗಂಟೆಗೆ ಪೂಜೆ ಮಾಡೋ ಸಂಸ್ಕೃತಿಯೇ ಅಲ್ಲ ಅದು. ನಾವ್ ಯಾವಾಗಲೂ ಸೂರ್ಯ ಬೆಳಗ್ಗೆ 9 ಗಂಟೆ ಒಳಗೆ ಮಾಡ್ಕೊಂಡ್ಬಿಡಿ. ಏನಾಗತ್ತೆ? 9 ಗಂಟೆ ಮಾಡ್ಕೊಂಡು ಆಫೀಸ್ಗೆ ಹೋಗೋದು, ಮಕ್ಳು ಸ್ಕೂಲ್ಗೆ ಹೋಗೋದು, ಮತ್ತೊಂದು ಹೋಗೋದು. ಇಲ್ಲದು ಇನ್ನೂ ಏನ್ ಮಾಡಿ 10 ಗಂಟೆ ಒಳಗೆ ಮಾಡಿ. ಮನೇಲಿ ಬೆಳಗ್ಗೆ ಎಷ್ಟು ಬಿಸಿ ಇದ್ದಾಗ 10 ಗಂಟೆ ಒಳಗಡೆ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದಮ್ಮ. ವಿಶೇಷವಾಗಿ ಏನೋ ಹಬ್ಬ ಹರಿದಿನಗಳು ಬಂದಾಗ ಅಡಿಗೆ ಮಾಡೋದು ಲೇಟ್ ಆಗುತ್ತೋ, ಪ್ರಸಾದ ಮಾಡೋದು ಲೇಟ್ ಆಗುತ್ತೋ, ಆ ಸಮಯದಲ್ಲಿ ಮಾಡ್ಕೋಬಹುದು. ಈ ಪ್ರತಿನಿತ್ಯ ಕೂಡ 11 ಗಂಟೆ ಇದ್ರೆ ಅದಷ್ಟು ಶ್ರೇಷ್ಠವಿಲ್ಲ. ಸೂರ್ಯ ಉದಯ ಆಗಿರ್ತಕ್ಕಂಥ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಯಶಸ್ವಿ ಆಗುತ್ತೆ, ಒಳ್ಳೇದಾಗುತ್ತೆ, ಒಳ್ಳೆ ಫಲ ಸಿಗುತ್ತೆ. ಈಗ ಕಾರ್ಯಕ್ರಮ ಪುಟ್ಟ ವಿರಾಮದ ನಂತರ ಹಾಗಾದ್ರೆ ಇವತ್ತು ಪ್ರಕಾರ ನೋಡಿದ್ರೆ ಯಾವ ಸಂಖ್ಯೆ ನೋಡಿ, ಸನಾತನ ಧರ್ಮ ಕಾರ್ಯಕ್ರಮ ಅಂತಕ್ಕಂಥ ವಿಶೇಷವಾಗಿ ಎಲ್ಲದನ್ನು ರಾಧಿಕವ್ರು ಯಾರಿಗೂ ಬಿಡ್ತಾ ಇಲ್ಲ. ಹುಟ್ಟಿದವ್ರಿಗೆ ಏನು ಹೆಸರು ಇಡಬೇಕು, ಯಾವ ಹೆಸರು ಇಡಬೇಕು, ಮತ್ತೆ ಯಾವ ದಿಕ್ಕು ಒಳ್ಳೇದೋ, ಯಾವ ಉಂಗ್ರ ಒಳ್ಳೇದೋ ಅದಲ್ಲಾಗೆ, ಮತ್ತೆ ಈ ದಿನ ಹುಟ್ಟಿದ 8ನೇ ತಾರೀಕಿನವರೆಗೆ ಸಂಖ್ಯಾಶಾಸ್ತ್ರದ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತ ಕಾರ್ಯಕ್ರಮ ಹಾಗೆ. ಯಾಕಂದ್ರೆ ಎಲ್ಲದು ಮನುಷ್ಯನಲ್ಲಿ ಎಲ್ಲ ತಿಳಿಸ್ಬೇಕು. ವಿದ್ಯೆ ಯಾವಾಗಲೂ ದಾನ ಮಾಡಬೇಕು. ವಿದ್ಯೆ ಯಾವಾಗಲೂ ದಾನ ಮಾಡದ ಅಂತ ಪಕ್ಷದಲ್ಲಿ ಆ ಸರಸ್ವತಿಯ ಮುಂದಿನ ಜನ್ಮದಲ್ಲಿ ಆದರೂ ಕೂಡ ಒಂದು ನೆಮ್ಮದಿಯಾದ ಒಂದು ವಾತಾವರಣ, ಒಂದು ಸೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಮನುಷ್ಯನಿಗೆ ಎಲ್ಲರೂ ವಿದ್ಯೆ ಬೇಕು. ವಿದ್ಯಾದಾನ, ಅನ್ನದಾನ ಅನ್ನತಕ್ಕಂಥ ಬಹಳ ಶ್ರೇಷ್ಠವಾದ ನೋಡಿ. ಎಷ್ಟೋ ಮಠಮಾನ್ಯರುಗಳು ಎಲ್ಲರೂ ಕೂಡ ಒಂದು ಶಾಲೆ ಕಟ್ತಾರೆ,
ಆ ಶಾಲೆ ಕಟ್ಬಿಟ್ಟು ಒಂದು ಮಕ್ಕಳಿಗೆಲ್ಲ ಬರ್ತಾರೆ, ಅಲ್ಲಿ ವಿದ್ಯಾದಾನ ಆಗತ್ತೆ. ನಂತರದಲ್ಲೂ ಕೂಡ ಅನ್ನದಾನ ನೋಡಿ, ಇವೆರಡು ಬಹಳವಾದ ಶ್ರೇಷ್ಠವಾದ. ಹಸುವವರಿಗೆ ಊಟ ಕೊಡಬೇಕು, ಹೊಟ್ಟೆದವರಿಗೆ ಊಟ ಕೊಟ್ಟರೆ ಕರ್ಮವೇ ಬರುತ್ತೆ. ಅದಕ್ಕೋಸ್ಕರ ವಿಶೇಷವಾಗಿ ಹೊಟ್ಟೆ ಹಸಿದವರಿಗೆ ಊಟ ಕೊಡ್ಬೇಕಂತ. ಎಷ್ಟೆಷ್ಟೋ ಮಕ್ಕಳುಗಳು ಓದೋದಕ್ಕೆ ಬಹಳ ತೊಂದರೆ ಇರುತ್ತೆ, ಮನೆಯಲ್ಲಿ ನಾನಾ ರೀತಿಯಾದ ತೊಂದರೆಗಳಿರುತ್ತೆ. ಚಿಕ್ಕ ಮಕ್ಕಳಿಗೆ ಹೇಳಕ್ ಬರೋದಿಲ್ಲ. ಕೆಲವು ಮನೆಗಳಲ್ಲಿ ಅಶಾಸ್ತ್ರೀಯ ಶಾಸ್ತ್ರವೇ ಇಲ್ಲ. ಅವ್ರ ಮನೆ ಏನೋ ಎಷ್ಟೊತ್ತಿಗೋ ಹೇಳೋದು, ಏನೋ ಮಾಡೋದು, ಏನೋ ಕೆಲಸ ಮಾಡೋದು, ಗಂಡ ಹೆಂಡತಿ ಜಗಳ ಆಡೋದು. ಅದು ಪರಿಣಾಮ ಯಾರ ಮೇಲೆ ಬೀಳುತ್ತೆ? ಮಕ್ಕಳ ಮೇಲೆ ಬೀಳುತ್ತೆ. ಮಕ್ಕಳ ಮೇಲೆ ಓದೋದಿಲ್ಲ. ಆ ಓದೋದಿಲ್ಲ ಅಂತ ಪಕ್ಷದಲ್ಲಿ ವಿದ್ಯಾಜ್ಞಾನ ಆಗ್ಬೇಕಂತ ಮಠ ಮಂದಿಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆಲ್ಲರೂ ಕೂಡ ಇಂಥವಾದ ಮಕ್ಕಳುಗಳೇ ಇರ್ತವೆ. ಯಾಕಂದ್ರೆ ಒಂದು ಮನೆಯಲ್ಲಿ ಒಳ್ಳೆ ವಾತಾವರಣ, ಪಾಪ ಮನೆ ಕಷ್ಟನೇ ಇರ್ಬೋದು, ಒಳ್ಳೆ ಕೆಲಸ ಇರೋದಿಲ್ಲ, ಒಳ್ಳೆ ತರದರಾಗಿಲ್ಲ, ಸಂತಾನಗಳು ಜಾಸ್ತಿ ಇರುತ್ತೆ. ನೋಡಿ, ಬಡವರಿಗೆ ಯಾವಾಗಲೂ ಸಂತಾನ ಜಾಸ್ತಿ. ಆ ಸಂತಾನದ ಮಕ್ಕಳು ಸಾಕೋದೇ ಕಷ್ಟ. ಅಂತದಲ್ಲಿ ಕೂಡ ಮಠ ಮಹಾಂತೇಶ್ವರಗಳೆಲ್ಲರೂ ಕೂಡ ವಿಶೇಷವಾಗಿ ಸ್ಕೂಲ್ ಕೊಟ್ಟದೋ, ಒಂದು ಅನಾಥಾಶ್ರಮ ಕೊಟ್ಟದೋ, ಒಂದು ಊಟಗಳೆಲ್ಲ ಕೊಡತಕ್ಕಂಥ ಅದೇ ತರ ಮಾಡ್ತಾ ಇದ್ದಾರೆ. ಈಗ ನೀವೇನ್ ಕೇಳಿದ್ರಲ್ಲ ನನಗೆ ಸಂಖ್ಯಾಶಾಸ್ತ್ರ, ಸಂಖ್ಯೆ ನೋಡಿ ಮತ್ತೆ ಹೋಗ್ಬಿಡುತ್ತೆ ನನಗೆ. ನಾನು ಯಾವ್ದಕ್ಕೂ ಹೋದಾಗ ಸಂಖ್ಯಾಶಾಸ್ತ್ರ ನೋಡಿ, ಈ ಸಂಖ್ಯಾಶಾಸ್ತ್ರದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದು 8ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ನೋಡಿ, ಇದು ಜೀವನ ಪರ್ಯಂತವಾಗಿ ನಾವೇನು ಸನಾತನ ಧರ್ಮ ಕಾರ್ಯಕ್ರಮ ಏನು ಬರ್ತದೆ ಜೀವನ ಪರ್ಯಂತವಾಗಿ ಉಣಿದ್ಬಿಟ್ಟು ನೋಡಿ, ನಿಮಗೆ ಮನೆಯಲ್ಲೇ ಮನೆಗೆ ಮುಟ್ಟಿಸುವಂತ ಕಾರ್ಯಕ್ರಮ ನಮ್ಮ ಇಡನ್ ನ್ಯೂಸ್ ಅಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ರಾಧಿಕನವರು ಅಂಥದೇ ಕ್ವಶನ್ ಕೇಳಿದ್ದಾರೆ. ಯಾಕಂದ್ರೆ ಯಾವ್ದು ಮೃದುವಾಗ್ಲಿ ಎಲ್ಲದನ್ನು ಕೂಡ ಉಣಬಡಿಸಬೇಕು ಅನ್ನತಕ್ಕಂಥದ್ದೇ ವಿಶೇಷವಾಗಿ. ಈ 8ನೇ ತಾರೀಕು ಹುಟ್ಟಿದ್ ನೋಡಿ, ಯಾರ್ಯಾರು ಎಲ್ಲ ಬರ್ಕೊಳ್ಳಿ, ನಿಮಗೆ ನಿಜವಾಗ್ಲೂ ಒಳ್ಳೇದಾಗತ್ತೆ. ಇದು ಒಂದು ಕ್ಷಣ ಇರ್ಬೋದು, ಒಂದು ನಿಮಿಷ ಇರ್ಬೋದು, ಆ ನಿಮಿಷ ಕೂಡ ಜೀವನ ಪರ್ಯಂತವಾಗಿ ಸಾಕುವಂತ ಕಾರ್ಯಕ್ರಮ ನಮ್ಮ ಇಡನ್ಸ್ ನ್ಯೂಸ್ ಅಲ್ಲಿ ನಡೀತಾ ಇದೆ. ವಿಶೇಷವಾಗಿ 8ನೇ ತಾರೀಕಿನಲ್ಲಿ ಹುಟ್ಟಿದಂಥವರಿಗೆ ಸಂಖ್ಯಾಶಾಸ್ತ್ರದಲ್ಲಿ ವಿಶೇಷವಾಗಿ 100ಕ್ಕೆ 100% ನಿಮಗೆ ಶುಭ ಫಲ ಬರಬೇಕು ಅಂತಕ್ಕಂಥ ವಿಚಾರವಾಗಿದ್ದರೆ 5ನೇ ತಾರೀಕು, 6ನೇ ತಾರೀಕು, 8ನೇ ತಾರೀಕು ನೋಡಿ, 3 ಒಳ್ಳೇದೇ ನೋಡಿ. 8ನೇ ತಾರೀಕು ಹುಟ್ಟಿದವರಿಗೆ 8ನೇ ತಾರೀಕು ತುಂಬಾ 100% ರಿಸಲ್ಟ್ ಬರುತ್ತೆ. ನೀವೇನು ಬರೆದಿಟ್ಕೊಳ್ಳಿ, ಇದನ್ನ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನಮ್ಗೆ ಪತ್ರ ಬರೀರಿ, ಆಮೇಲೆ ನಮ್ಗೆ ಫೋನ್ ಮಾಡಿ, ಗುರುಗಳೇ ನೀವು ಹಿಂಗೆ ಹೇಳಿದ್ರಿ, ಇದನ್ನೇ ಫಾಲೋ ಮಾಡ್ತಾ ಬನ್ನಿ, ಇದನ್ನು ಒಳ್ಳೇದೇ ಆಯ್ತು ಅನ್ನತಕ್ಕಂಥದ್ದು. ವಿಶೇಷವಾಗಿ ಈ 8ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 8ನೇ ತಾರೀಕು 100ಗೆ 100 ನಿಮಗೆ ಶುಭ ಮುಹೂರ್ತ ಬಂದಿರುತ್ತೋ, ಮನೆ ಕಟ್ಟಬೇಕೋ, ಗಾಡಿ ತಗೋಬೇಕೋ, ಮದುವೆ ಆಗ್ಬೇಕೋ, ಅಥವಾ ಈ ದಿನ ಹುಟ್ಟಿದಂತ ದಿನದ ಏನೋ ಇತ್ತು ಅಂತ ಪಕ್ಷದಲ್ಲಿ ಖಂಡಿತವಾಗಿ ನಿಮಗೆ ಶುಭ ಫಲ ಬರತಕ್ಕಂಥ ಯೋಗ 8ನೇ ತಾರೀಕು 100% ರಿಸಲ್ಟ್ ಬರುತ್ತೆ. 50-50 ಹೋಗ್ಲೇಬೇಕು, ಮಾಡ್ಲೇಬೇಕು ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ 2, 3, 9, 2, 3, 9 ನೋಡಿ, ಈ 3 ತಾರೀಕು ಅಷ್ಟೇ ಅರ್ಧದಷ್ಟು ಮಾತ್ರ ಫಲ. ನಾನು ಹೇಳಿದ್ನಲ್ಲ ಮೊದಲಷ್ಟು 5, 6, 8 ಅದೆಲ್ಲ 100% ರಿಸಲ್ಟ್, 100ಕ್ಕೆ 100 ತಗೋತೀರಾ. ಆದರೆ ಹೋಗ್ಲೇಬೇಕು, ಪರೀಕ್ಷೆ ಇರುತ್ತೆ, ಏನ್ ಮಾಡಕ್ಕಾಗತ್ತೆ, ಹೋಗ್ಲೇಬೇಕು, ರಿಸಲ್ಟ್ ಬರುತ್ತೆ, ಏನ್ ಮಾಡ್ಲೇಬೇಕು ಅಂದ್ರೆ ಅರ್ಧದಷ್ಟು ಮಾತ್ರ ಫಲ ಬರೋದು. ಅದೇ ತರೋಸ್ಕರ 2, 3, 9 ಫಾಲೋ ಮಾಡ್ತಾ ಬನ್ನಿ, ಅರ್ಧದಷ್ಟು ಮಾತ್ರ ಫಲವನ್ನು ಬರೋದು. ನೋಡಿ, ನಿಮಗೆ ಯಾವುದು ಬೇಡವಾದ ನಂಬರು, ನೀವು ದುಃಖದ ವಾರ್ತೆ ಕೇಳ್ತಿರೋ, ದುರ್ವಾರ್ತೆ ಕೇಳ್ತಿರೋ, ಆಕ್ಸಿಡೆಂಟ್ ಆಗೋದು ಕೇಳ್ತಿರೋ, ಇನ್ನೆಲ್ಲದಕ್ಕೂ ಯಾವ್ದಾದ್ರು ಒಂದು ಮನಸ್ಸಿಗೆ ನೋವಾಗದಂತ ಏನಾದ್ರೂ ಒಂದು ನ್ಯೂಸ್ ಕೇಳ್ತಾ ಇದ್ದೀರಿ ಅಂದ್ರೆ 8ನೇ ತಾರೀಕು ಹಿಡಿದ್ರೆ 147 1ನೇ ತಾರೀಕು, 4ನೇ ತಾರೀಕು, 7ನೇ ತಾರೀಕು ನಿಮ್ಗೆ ಅಶುದ್ಧವಾದ ದಿನ. ನಿಮ್ಮ ಪೂರ್ವಜನ್ಮರು ಯಾವ್ದಾದ್ರು ಏನಾದ್ರೂ ಮೃತ್ಯುಯಾಗಿದ್ರೆ ಇದೇ ಆಗಿರುತ್ತೆ, ನಿಮ್ಗೆ ಏನಾದ್ರು ಕೆಟ್ಟದಾಗಿದೆ ಇರುತ್ತೆ, ಅಥವಾ ರಿಸಲ್ಟ್ ಬರದೆ ಇದೇ ಆಗುತ್ತೆ. ಏನಾದ್ರೂ ಈ ದಿನದಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಕೆಲಸ ಖಂಡಿತ ಆಗಲ್ಲ. ಇದು ಶತಸಿದ್ಧ. ಅದಕ್ಕೋಸ್ಕರ ನಾ ಹೇಳಿದಂತ ನಂಬರ್ ನೀವು ಫಾಲೋ ಮಾಡ್ತಾ ಬನ್ನಿ. 8ನೇ ತಾರೀಕು ಹುಡುಗೆ 5, 6, 8, 2, 3, 9 ಫಾಲೋ ಮಾಡ್ತಾ ಬನ್ನಿ. ಖಂಡಿತವಾಗಿ ನೀವು ಶುಭವಾಗತ್ತೆ, ಯಶಸ್ವಿಯಾಗಿ ನಿಮ್ಮ ಜೀವನದಲ್ಲಿ ಬ್ಯಾಡ್ ನಂಬರ್ ಅಂತ ಹೇಳಿದ್ರೆ 147 ಇದನ್ನು ಫಾಲೋ ಮಾಡ್ತಾ ಬನ್ನಿ. ಸಂಖ್ಯಾಶಾಸ್ತ್ರದಲ್ಲೂ ಕೂಡ ವಿಶೇಷವನ್ನು ಗಮನಾರ್ಥವಂತ ಇದು ಸನಾತನ ಕಾರ್ಯಕ್ರಮದ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ. ಗುರುಜಿ, ಇವತ್ತು ಈಗ ಅಂದ್ರೆ ಇಷ್ಟೊತ್ತು ದಿನಕುಂಡಲಿ ಹುಟ್ಟಿದವ್ರಿಗೆ ಏನೋ ಒಳ್ಳೇದಾಗತ್ತೆ, ಅಶುಭ ಆಗತ್ತೆ, ಗುಣಲಕ್ಷಣ ಎಲ್ಲ ತಿಳಿಸ್ಕೊಟ್ರಿ. ಈಗ ನಮ್ಮ ವೀಕ್ಷಕರಿಗೆ ವಾರದ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಆಗಿದೆ. ರಾಧಿಕರವ್ರು ನಮ್ಗೇನ್ ಬಿಡ ಕಾಣಲ್ಲ. ಇವ್ರೇನ್ ದಿನ ಭವಿಷ್ಯ ಹೇಳ್ತಾ ಇದ್ವಿ ಅಂದ್ರೆ ಭಾನುವಾರ ಆಗಿರೋದ್ರಿಂದ ಭಾನುವಾರಕ್ಕೆ ಬರತಕ್ಕಂಥ ಶುಭ ಫಲವನ್ನು ಹೇಳ್ತಕ್ಕಂಥದ್ದೇ ಜ್ಯೋತಿಷ ಕಾರ್ಯಕ್ರಮ ವಾರ ಭವಿಷ್ಯ ಕಾರ್ಯಕ್ರಮ ಅನ್ನತಕ್ಕಂಥದ್ದು. ಹೇಗೆ ಇದು ಹೊಸತನ ಕೊಡತಕ್ಕಂಥದ್ದು, ಹೊಸ ಚಿಗುರು ಬರುತ್ತೆ. ಚೈತ್ರ ಮಾಸ ಬಂದದಕ್ಕೆ ಹೇಗೆ ಬರುತ್ತೆ, ಹೊಸತನ ಬರುತ್ತೋ ಅದೇ ತರ ನಮ್ಮ ಈ ಇಡನ್ ನ್ಯೂಸ್ ಚಾನೆಲ್ ಕೂಡ ಈ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಹೊಸತನ ಬರತಕ್ಕಂಥದ್ದೇ. ಅದರಲ್ಲಿ ವಿಶೇಷವಾಗಿ ವಾರದ ಭವಿಷ್ಯ ಮೊದಲನಾಗಿ ಬರತಕ್ಕಂಥದ್ದೇ ಮೇಷರಾಶಿ.
ಮೇಷರಾಶಿ ಫಲ ಹೇಗಿರುತ್ತೆ ಅನ್ನತಕ್ಕದ್ದು ನೋಡೆ, ಈ ವಾರವಿಡೀ ಹಣಕಾಸು ವಿಚಾರಕ್ಕೆ ನಿಮಗೆ ದಾರಿದ್ರ್ಯತೆ ಬರಲ್ಲ. ಆದ್ರೂ ಕೂಡ ಈ ವಾರದಲ್ಲಿ ಅಣ್ಣ ತಮ್ಮಂದಿರ ಕುಟುಂಬದಲ್ಲಿ ಏನೋ ಒಂದು ಇರಿಸು ಮುರುಸು ಆಗತಕ್ಕಂಥದ್ದು. ಮಾತೃದೇವ ಆರೋಗ್ಯದ ತಾಯಿ ಆರೋಗ್ಯ ಸಮೃದ್ಧಿ ಆಗಿರುತ್ತೆ. ಮನೆಯಲ್ಲೂ ಕೂಡ ನೆಮ್ಮದಿ ಇರ್ತಕ್ಕಂಥ ವಾತಾವರಣ ವಾರವಿಡೀ ಇರುತ್ತೆ. ಹಾಗೂ ಈ ವಾರ ಎಲ್ಲ ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸಾಧನೆಯನ್ನು ಕಾಣತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇರತಕ್ಕಂಥ ವಿಶೇಷ ಫಲವನ್ನು ಕೊಟ್ಬಿಡ್ತಾನೆ. ವಿಶೇಷ ನಿಮಗೆ ಈ ವಾರವಿಡೀ ಶತ್ರುಗಳು ಕಾಟ ಜಾಸ್ತಿ. ಅಯ್ಯೋ ಏನು ಇಷ್ಟೊಂದು ಮುಂದೆ ಬರ್ತಾ ಇತ್ತು, ಇಷ್ಟೊಂದು ಹಿಂಗಾಗ್ಬಿಟ್ಟಿದೆಯಲ್ಲ, ಅಸೂಯೆ ಬರತಕ್ಕಂಥ ಯೋಗ ಬರತಕ್ಕಂಥದ್ದೇ ಈ ಮೇಷರಾಶಿಯವರು ಧನಸ್ಥಾನದಲ್ಲಿರತಕ್ಕಂಥ ಶುಕ್ರನು ಕೂಡ ವ್ಯಯಸ್ಥಾನದಲ್ಲಿ ಕುಳಿತುಕೊಳ್ಳುವುದರಿಂದ ಮತ್ತೆ ದಾಂಪತ್ಯ ಜೀವನ ಸುಖ, ದಾಂಪತ್ಯ ಜೀವನ ಈ ವಾರವಿಡೀ ಮೇಷರಾಶಿಯವರು ಎಷ್ಟೇ ಸಿಟ್ಟು ಕೋಪತಾಪ ಇದ್ದು ಕೂಡ ಚೆನ್ನಾಗಿದೆ. ಆರೋಗ್ಯವೇ ಭಾಗ್ಯ. ಈ ವಾರ ನಿಮಗೆ ಏನು ತೊಂದರೆ ಇಲ್ಲ. ಅಮ್ಮ ಮಾಡಿದ ಉಂಡೆಗಳೆಲ್ಲ ತಿನ್ಕೊಂಬಿಡಿ. ಗಣಪತಿ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಅಮ್ಮನವರಿಗೆ ಮಾಡಿರ್ತಕ್ಕಂಥ ಏನೇನು ಕರ್ಜಿಕಾಯ ಮತ್ತೊಂದೋ ಮಗದೊಂದೋ ಮಾಡಿರ್ತಾರೆ, ಕೋಡ್ಬಳೆ ಇವೆಲ್ಲ ಕೂಡ ತಿನ್ಕೊಳ್ಳಿ, ನಿಮ್ಗೆ ಏನಾಗಲ್ಲ. ಮೇಷರಾಶಿ ಈ ವಾರ ಇಡೀ ಆರೋಗ್ಯವೇ ಭಾಗ್ಯ. ಅದಕ್ಕಿಂತ ಇನ್ನೇನು ಬೇಕು ಪುಣ್ಯ. ಯಾಕಂದ್ರೆ ಕೆಲವು ಮಾಡಿ ಶುಗರ್ ಮತ್ತೊಂದೋ ಮಗದೊಂದೇ ಇರುತ್ತೆ. ಆದ್ರೆ ಮೇಷರಾಶಿಯವರು ಇರತಕ್ಕಂಥ ಆರೋಗ್ಯ ಭಾಗ ಈ ವಾರ ಇಡೀ ಚೆನ್ನಾಗಿರತಕ್ಕಂಥದ್ದು. ತಂದೆಯಿಂದ ಅನುಕೂಲ ಮಾಡತಕ್ಕಂಥ ವೃತ್ತಿ ರಂಗದಲ್ಲೂ ಯಶಸ್ವಿಯನ್ನು ಕಾಣತಕ್ಕಂಥ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. ಯಾರ್ಯಾರು ಮೆಕ್ಯಾನಿಕಲ್ ಇರ್ತಾರೋ ಅವರಿಗೆಲ್ಲ ಈ ವಾರ ಶುಭ ದಿನ, ಶುಭ ವಾರ. ಒಂದು ವಾರ ಮೆಕ್ಯಾನಿಕಲ್ ಆಗಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈ ವಾರ ಶುಭ ಆಗಿರತಕ್ಕಂಥದ್ದೇ. ಸ್ಥಾನದಲ್ಲೇ ರಾಹು ಇದ್ದಾನೆ. ಅಮ್ಮನವರ ಕಾಟ, ದುರ್ಗಿ ಕಾಟ, ಸ್ತ್ರೀ ಕಾಟ, ಇವೆಲ್ಲ ಕಾಟ ಹೋಗಬೇಕು ಅನ್ನತಕ್ಕಂಥ ವಿಶೇಷವಾಗಿ ಅಮ್ಮನವರ ದೇವಸ್ಥಾನಕ್ಕೆ ಒಂದು ರಾಹು ಕಾಲದಲ್ಲಿ ಹೋಗಿ ಒಂದು ನಿಂಬೆಹಣ್ಣು ದೀಪ ಹಚ್ಬಿಡಿ. ಎಷ್ಟು ಸುಲಭ ಇದೆ ನೋಡಿ. ಪರಿಹಾರ ಅನ್ನತಕ್ಕಂಥದ್ದೇ ಬಹಳ ವಿಶೇಷವಾಗಿ ಅತೀ ಕಡಿಮೆ ಖರ್ಚಿನಲ್ಲಿ ಮಾಡತಕ್ಕಂಥದ್ದು. ಒಂದು ನಿಂಬೆಹಣ್ಣು ದೀಪ ಇಟ್ಬಿಟ್ಟು ಅಮ್ಮನವರಿಗೆ ಒಂದು ನಮಸ್ಕಾರವನ್ನು ಮಾಡ್ಕೊಬನ್ನಿ. ಈ ವಾರ ಶುಭದ ಮೇಲೆ ಶುಭ, ಶುಭ ಫಲ ಮೇಲೆ ಶುಭ, ಶುಭ ಫಲ ಮೇಲೆ ಶುಭ ಬರತಕ್ಕಂಥದ್ದೇ ಮೇಷರಾಶಿಯ ಈ ವಾರದಿಂದ ಮುಂದಿನ ವಾರಗಳಲ್ಲಿ ಬರತಕ್ಕಂಥ ರಾಶಿ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದು ವೃಷಭ ರಾಶಿ. ವೃಷಭ ರಾಶಿ ಎಂದತಕ್ಕಂಥ ಹೇಗೆ ರಾಶಾಧಿಪತಿಯು ಪಂಚಮ ಸ್ಥಾನದಲ್ಲಿ ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ. ವೃಷಭ ರಾಶಿ ಪಾಪ ಇವ್ರು ಯಾವಾಗಲೂ ಎತ್ತು ದುಡಿಯದೆ, ಮನೆಯಲ್ಲಿ ಎಷ್ಟು ಕಷ್ಟ ಕಾರ್ಪಣ್ಯಗಳು ಇದ್ರೂ ಕೂಡ ಯಾವುದನ್ನು ಮನಸ್ಸಿಗೆ ಹಾಕೊಳ್ಳದೆ ದುಡಿಮೆ ಮಾಡದೆ. ಯಾಕಂದ್ರೆ ಪರರಿಗೋಸ್ಕರ ಮಾಡತಕ್ಕಂಥ ಕೆಲಸ. ಅಯ್ಯೋ ನಮ್ಮ ತಂಗಿ ಚೆನ್ನಾಗಿರ್ಲಿ, ಅಯ್ಯೋ ನಮ್ಮ ತಮ್ಮ ಚೆನ್ನಾಗಿರ್ಲಿ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಅನ್ನತಕ್ಕಂಥದ್ದೇ ಫಲ. ನಾವೀಗ ಫ್ರೆಂಡ್ ಕೂಡ ಚೆನ್ನಾಗಿರ್ಲಿ ಅನ್ನತಕ್ಕಂಥ ಫಲ ಇರತಕ್ಕಂಥ ವೃಷಭ ರಾಶಿಯಲ್ಲಿ. ಆದರೆ ಧನಸ್ಥಾನದಲ್ಲಿ ಕುಜ, ಹಣಕಾಸು ವಿಚಾರದಲ್ಲಿ ಏನೋ ಒಂದು ತರ ವಿಳಂಬ, ನಿಧಾನ ಬರುತ್ತೆ. ಕುಜ ಇದೆ ನೋಡಿ, ಏನ್ ಬರುತ್ತೆ, ವಾತಾವರಣ ಚೆನ್ನಾಗಿದೆ. ಏನು ವಾತಾವರಣ ಇದೆ, ಅಯ್ಯೋ ದುಡ್ಡು ಸಿಗ್ಲಿಲ್ಲಪ್ಪ, ಬೆಳಗಿನ ಸಾಯಂಕಾಲ ಕೆಲ್ಸಕ್ಕೆ ಹೋದು ಅದು ಆಗ್ಲೇ ಇಲ್ಲಪ್ಪ ಅನ್ನತಕ್ಕಂಥ ಬರತಕ್ಕಂಥ ಕುಜ ಧನಸ್ಥಾನದಲ್ಲಿ ಇರತಕ್ಕಂಥದ್ದು. ಸ್ವಲ್ಪ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ. ಏನು ಕುಜನಿಗೆ ವಿಶೇಷವಾಗಿ ಉಗ್ರವೀರಮ ವಿಷ್ಣಂ ಜ್ವಾಲತೋ ತರುತಂ ಕಂ ನರಸಿಂಹಂ ಭೀಷಣ ಭದ್ರ ಭಕ್ತಿ ಮಮಾಮ್ಯ ಅನ್ನತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ನರಸಿಂಹಸ್ವಾಮಿ ಮಂತ್ರ ಹೇಳ್ಕೊಳ್ಳಿದ ಹಣಕಾಸು ವಿಚಾರದಲ್ಲಿ ವೃಷಭ ರಾಶಿಯವರು ಯೋಗ ಫಲ ಇದ್ದೆ. ಬಹಳ ಚೆನ್ನಾಗಿರ್ತಾರೆ ಇವರು. ಬಹಳ ಪ್ರೀತಿ ವಿಶ್ವಾಸ. ಎಲ್ಲಿಂದ ಎಲ್ಲೇ ಇದ್ರು ಕೂಡ ತಮ್ಮ ಪ್ರೀತಿ ವಿಶ್ವಾಸವನ್ನು ಎಂದೂ ಕೂಡ ಬಿಟ್ಕೊಡೋದಿಲ್ಲ ಇವರು. ಮಾತೃ ಸ್ಥಾನದಲ್ಲಿ ಮುರುಸು ಕಾಣ್ತಾ ಇತ್ತು. ಆದ್ರೂ ಕೂಡ ಏನೋ ಅಮ್ಮನ ಮನೆಗೆ ಹೋಗ್ಬೇಕೋ, ಅಮ್ಮನ್ನು ನೋಡ್ಬೇಕೋ, ಅಮ್ಮನನ್ನು ಮಾತಾಡ್ಬೇಕೋ, ಅಮ್ಮನ ಹತ್ರ ಹೆಚ್ಚಿಗೆ ಸಮಯ ಕಳೆಬೇಕು ಅನ್ನತಕ್ಕಂಥ ವಿಶೇಷವಾಗಿ ವೃಷಭ ರಾಶಿಗೆ ಬರುತ್ತೆ. ಈ ವಾರ ಇಡೀ ಚೆನ್ನಾಗಿರಿ, ಒಳ್ಳೇದಾಗಿರಿ. ಯಾಕಂದ್ರೆ ತುಂಬ ಕುಟುಂಬ ಇರ್ಬೇಕು. ಕುಟುಂಬದಲ್ಲಿ ಸೇರಿ ಜೀವನ ಮಾಡತಕ್ಕಂಥ ವಿಶೇಷವನ್ನು ಫಲ ಕೊಡತಕ್ಕಂಥದ್ದೇ ಈ ವೃಷಭ ರಾಶಿಯವರು. ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಅಡೆತಡೆಗಳು ಕಾಣ್ತಾ ಇದೆ. ಕೇತು ಕುತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಏನು ನಾನು ಹೇಳಿದೆ, ಇನ್ನೂ ಕೂಡ ಏನು ಕೇತು ಕುತ್ಕೊಳ್ಳೋದ್ರಿಂದ ಓಂ ಗಂ ಗಣಪತಿಯಾಯ ನಮಃ ಅನ್ನತಕ್ಕಂಥ ಮಂತ್ರವನ್ನು ಹೇಳಿ ವಿಶೇಷವಾಗಿ ಒಂದು ಗಣಪತಿ ದೇವಸ್ಥಾನಕ್ಕೋ ಅಥವಾ ಮನೆಯಲ್ಲಿ ಇರತಕ್ಕಂಥ ಗಣಪತಿಗೂ ಕೂಡ 21 ಗರಿಕೆಯನ್ನು ಹಾಕ್ಬಿಟ್ಟು ಓಂ ಗಂ ಗಣಪತಿಯಾಯ ನಮಃ, ಓಂ ಗಂ ಗಣಪತಿಯಾಯ ನಮಃ, ಓಂ ಗಂ ಗಣಪತಿಯಾಯ ನಮಃ ಅನ್ನತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು ಇದ್ರೂ ಕೂಡ ಈ ವಾರವಿಡೀ ಚೆನ್ನಾಗಿರತಕ್ಕಂಥದ್ದು. ವೈರಿಗಳು ಏನೇ ಇದ್ರೂ ಕೂಡ ಸ್ವಲ್ಪ ಚಂಚಲ ಮನಸ್ಸು ಇರುತ್ತೆ. ವೈರಿಗಳು ಏನೋ ಇಷ್ಟೊಂದು ಇಂಪ್ರೂವ್ ಆಗ್ತಿದ್ದಾರೆ, ಏನಾಗ್ತಿದ್ದಾರೆ ಅಂತಕ್ಕಂಥ ಚಂಚಲ ಮನಸ್ಸು ಇದಕ್ಕೆಲ್ಲ ತಲೆ ಕೆಟ್ಟ ಏನಾಗೋದಿಲ್ಲ. ದಾಂಪತ್ಯ ಜೀವನ ಸುಖ, ಆರೋಗ್ಯ ಚೆನ್ನಾಗಿ ನೋಡಿ. ವೃಷಭ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಪಾಪ, ಏನು ಆಗೋದಿಲ್ಲ ಇವರಿಗೆ. ಕಷ್ಟಪಟ್ಟು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲ ಆರೋಗ್ಯವೇ ಭಾಗ್ಯ. ಕಷ್ಟದಲ್ಲಿ ಊಟ ಮಾಡಿ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಹಿಂಗೆ ದುಣ್ಣ ಆಗುತ್ತೆ.
ನಾವು ಎಷ್ಟು ಕೆಲಸ ಮಾಡ್ತೀವೋ, ಎಷ್ಟು ವಾಕಿಂಗ್ ಮಾಡ್ತೀವೋ, ಎಷ್ಟು ಒಂದು ಸಾಧನೆ ಮಾಡತಕ್ಕಂಥದ್ದು ಇದರಲ್ಲಿ ಇರ್ತೀವೋ, ಖಂಡಿತವಾಗಿ ಆರೋಗ್ಯವೇ ಭಾಗ್ಯ ವೃಷಭ ರಾಶಿಯವರಿಗೆ. ಆದರೆ ಕರ್ಮಸ್ಥಾನದಲ್ಲಿ ಶನಿ ದೃಷ್ಟಿ ನೇರವಾಗಿ ವೃಷಭ ರಾಶಿಯಲ್ಲಿ ಕಳೆದ 2 ವರ್ಷದಿಂದನೂ ಕೂಡ, ಈ ವರ್ಷನೂ ಕೂಡ. ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕು? ಆಂಜನೇಯನ ಉಪಾಸನೆ ಮಾಡ್ಕೊಂಬಿಡಿ. ನಿಮ್ಗೆ ಅಲ್ಲೂ ಒಂದು ಫಲ ಸಿಗುತ್ತೆ ನೋಡಿ. ಆಂಜನೇಯನ ಉಪಾಸನೆ ಮಾಡಿಕೊಳ್ಳುವುದರಿಂದ ಈ ವೃಷಭ ರಾಶಿಗೆ ವಾರವಿಡೀ ಶುಭ ಫಲ ಬರತಕ್ಕಂತಹ ಯೋಗ ಈ ವೃಷಭ ರಾಶಿ ಫಲದಲ್ಲಿ. ಇನ್ನು ಲಾಭಸ್ಥಾನದಲ್ಲಿ ವಿಶೇಷವಾಗಿ ರಾಹು ಇದ್ದಾನೆ. ಅಮ್ಮನವರನ್ನು ಮಾಡ್ಕೊಂಬಿಡಿ. ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಚಾಮುಂಡಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ, ಅಮ್ಮನವರು ಇರತಕ್ಕಂಥ ಮಾರಮ್ಮನೋ, ಚೌಡಮ್ಮನೋ, ಗೌರಮ್ಮನೋ, ಗ್ರಾಮ ದೇವತೆ, ಕುಲದೇವತೆ, ಇಷ್ಟ ದೇವತೆ, 3 ದೇವತೆಗಳಿಂದ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ವೃಷಭ ರಾಶಿ ಶುಭ ಫಲದ ಮೇಲೆ ಶುಭ ಬರುತ್ತೆ. ಲಕ್ಷ್ಮೀ ನರಸಿಂಹ ಎಲ್ಲದನ್ನು ಕೂಡ ಒಳ್ಳೇದಾಗತ್ತೆ. ವೃಷಭ ರಾಶಿಯವರು ಈ ವಾರವಿಡೀ ಚೆನ್ನಾಗಿರುತ್ತೆ, ಏನು ಯೋಚನೆ ಇಲ್ಲ. ಆರೋಗ್ಯ ಬಗ್ಗೆ, ಹಣಕಾಸು ವಿಚಾರ ಸ್ವಲ್ಪ ಅಡ್ಡಿ, ಅದಕ್ಕೋಸ್ಕರ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಡ್ರೆ ಶುಭ ಆಗತ್ತೆ, ಯಶಸ್ವಿಯಾಗಲಿ. ಮುಂದಿನ ಭಾಗದಲ್ಲಿ ಮಿಥುನ ರಾಶಿ ಆದ ನೋಡಿ. ಮಿಥುನ ರಾಶಿಯಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಲಾಭಸ್ಥಾನಾಧಿಪತಿ ಕುಜನು ಕೂಡ ಮಿಥುನ ರಾಶಿ ಕೂತ್ಕೊಂಡ ರೈತರಿಗೆಲ್ಲ ಶುಭ ದಿನ ನೋಡಿ. ಇದನ್ನು ಮಿಥುನ ರಾಶಿಯಲ್ಲಿ ಯಾರ್ಯಾರು ಹಿಡಿದು ಬೆಳೆದ ಬೆಳೆಗೆ ಶುಭಕರವಾದ ಒಂದು ಲಾಭ ಸಿಗತಕ್ಕಂಥ, ಹಣಕಾಸಿನಲ್ಲಿ ಇರತಕ್ಕಂತಹ ಚಂದ್ರನು ಕೂಡ ಮಕ್ಕಳಿಂದ ಅನುಕೂಲ ನೋಡಿ. ಮಿಥುನ ರಾಶಿ ಯಾರ್ಯಾರು ಮಕ್ಕಳಿರ್ತಾರೋ ಮಕ್ಕಳಿಂದ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ರಿಸಲ್ಟ್, ಒಳ್ಳೇದು ವಾತಾವರಣ ಬರತಕ್ಕಂಥದ್ದು. ಆದ್ರೂ ಕೂಡ ಅಣ್ಣ ತಮ್ಮದ್ರ ಪ್ರೀತಿ ಸಹ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರು ಕೇಂದ್ರಾದ್ಯತೆ ಯೋಗದಲ್ಲಿ ಶುಕ್ರ, ವಾರವಿಡೀ ಶುಭ ಯೋಗ, ಮನೆಯಲ್ಲಿ ಶುಭಕರವಾದ ವಾತಾವರಣ. ಮಿಥುನ ರಾಶಿ ಒಳ್ಳೆ ಅಧಿಕಾರವನ್ನು ಪಡೆದಿರ್ತೀರಾ. ಅದಕ್ಕೋಸ್ಕರ ಈ ವಾರವಿಡೀ ಚೆನ್ನಾಗಿರತಕ್ಕಂಥದ್ದು, ಕುಟುಂಬದಲ್ಲಿ ಸೇರಿಕೊಂಡು ಊಟವನ್ನು ಮಾಡತಕ್ಕಂಥ ಬಲ. ಷಷ್ಠಾಗ್ರಹ ಯಾವುದು? ದಾಂಪತ್ಯ ಜೀವನ, ಭಾಗ್ಯವೇ ಭಾಗ್ಯ. ಮೂಲ ತ್ರಿಕೋಣದಲ್ಲಿ ಶನಿ, ತಂದೆಯಿಂದ ಒಂದು ಸ್ವಲ್ಪ ವಿಳಂಬ ಆಗತಕ್ಕಂಥದ್ದು. ಮೂಲ ತ್ರಿಕೋಣದಲ್ಲಿ ಶನಿ ಇದ್ದಾನೆ, ಆದ್ರೂ ಕೂಡ ಶನಿಗ ಮತ್ತು ಬುಧಗ ಅವಿನಾಮ ಸಂಬಂಧದಿಂದ ಈ ವಾರವಿಡೀ ಶುಭ ಇರತಕ್ಕಂಥದ್ದು. ಲಾಭಸ್ಥಾನದ ಕೇಂದ್ರಾದಿತ್ಯ ಯೋಗದಲ್ಲಿ ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ಅಲಸೆ ಜಾಸ್ತಿ, ಇದು ಮಾಡಿದ್ರೆ ಆಯ್ತು ಬಿಡು, ಇದು ಗೊತ್ತು ಬಿಡು ನಮಗೆ ಅನ್ನತಕ್ಕ. ಆದ್ರೆ ಆ ತರ ಮಾಡ್ಕೊಂಡು ಹೋಗ್ಬೇಕು. ರಾಹು ದಶಾಂಶದಲ್ಲಿ ಇದ್ದಾನೆ ಅಂದ್ರೆ ವಿಪರೀತವಾಗಿ ಬರತಕ್ಕಂಥದ್ದು. ಹಣಕಾಸು ವಿಚಾರದಲ್ಲೂ ಏನಾದ್ರು ರೀತಿಯಲ್ಲಿ 5 ರಿಟೈರ್ ಹೋಗಿ ವಾರವಿಡೀ ಏನಾರು ಮಾಡಿ ಅಮ್ಮನವರ ದಯವನ್ನು ಮಾಡ್ಕೊಳ್ಳಿ, ದುಡ್ಡು ಚೆನ್ನಾಗಿ ಮಾಡ್ಕೊಂತೀರ. ಪ್ರೊಫೆಷನಲ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ವಿಶೇಷವಾಗಿ ಲಾಭಸ್ಥಾನ ಅದಕ್ಕೆ ರೈತರಿಗೆ ಶುಭ ದಿನ. ಈ ವಾರವಿಡೀ ಕೂಡ ರೈತರಿಗೆ ಶುಭ ಇರುತ್ತೆ, ಒಳ್ಳೇದಾಗ್ಲಿ. ಆದ್ರೆ ಏನ್ ಮಾಡ್ಕೋಬೇಕು? ಗುರುವಿನ ಅನುಗ್ರಹ ಮಾಡ್ಕೊಬಿಡಿ. ಗುರುವಿನ ಅನುಗ್ರಹ ಬೇಕು ಮಿಥುನ ರಾಶಿಯವರಿಗೆ. ಗುರು ವ್ಯಯಸ್ಥಾನದಲ್ಲಿ ಇರುವುದರಿಂದ, ಸಪ್ತಮಾಧಿಪತಿಯು ಕೂಡ ವ್ಯಯಸ್ಥಾನದಲ್ಲಿರುವುದರಿಂದ ಕೂಡ ಒಂದು ಗುರುವಿನ ಅನುಗ್ರಹವನ್ನು ಗುರುವಿಗೆ ಅಥವಾ ಅಶ್ವತ್ಥ ಮನಸ್ತುತ್ತದೋ ಅದು ಗುರುವಿನ ಆಶೀರ್ವಾದ. ವಿಶೇಷವಾಗಿ ಗುರುವಿನ ಅನುಗ್ರಹ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆಂತ ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತವಾಗಿ ಕೂಡ ಒಂದು ಗುರುರಾಯರ ಅನುಗ್ರಹದಿಂದನೂ ಕೂಡ, ಸಾಯಿಬಾಬನ ಅನುಗ್ರಹದಿಂದನೂ ಕೂಡ, ಗುರುವಿನ ಅನುಗ್ರಹದಿಂದ ಶುಭಕರವಾಗುತ್ತದೆ. ಈ ವಾರವಿಡೀ ಗುರುವಿನ ಅನುಗ್ರಹ ಮಾಡ್ಕೊಳ್ಳಿ. ದಕ್ಷಿಣ ಮೂರ್ತಿಗೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಆ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಈ ಮಿಥುನ ರಾಶಿ ವಾರವಿಡೀ ಈ ಭಾನುವಾರದ ಮುಂದಿನ ಭಾರತಕ್ಕೆ ಶುಭವನ್ನು ಕೇಳತಕ್ಕಂಥ ಯೋಗ ಮಿಥುನ ರಾಶಿಯವರಿಗೆ. ಮುಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿಯೇ ಕೇಂದ್ರ ಸ್ಥಾನದ ಚಂಚಲ ಮನಸ್ಸು. ತಾಯಿ ವಿಚಾರದಲ್ಲಿ ನೋಡಿದಾಗ ಏನೋ ಆರೋಗ್ಯದಲ್ಲಿ ಏನೋ ಪಾಪ ನಮ್ಮ ತಾಯಿ ಆರೋಗ್ಯ ವಹಿಸಿದ್ದಾರೆ, ಏನಾಗ್ತಾರೋ ಚಂಚಲ ಮನಸ್ಸು. ಶುಕ್ರಾಧಿಪತಿ ಇರತಕ್ಕಂಥದ್ದೇ. ರಾಶಾಧಿಪತಿ ಕೇಂದ್ರಾದಿತ್ಯ ಯೋಗದ ಅಣ್ಣ ತಮ್ಮದಲ್ಲಿ ಏನು ಪಾಪ ತಮ್ಮ ತಾಯಿ ಹಿಂಗಾಗ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ಹಿಂಗಾಗ್ಬಿಟ್ಟಿದ್ದಾರೆ, ಅದಕ್ಕೆ ಏನ್ ಮಾಡ್ಕೊಂಡು ಬರೀ ಈ ತರ ಕೆಟ್ಟ ಯೋಚನೆ ಮಾಡ್ಕೊಳ್ದೆ ಏನಕ್ಕೆ ಹಂಗ್ ಮಾಡ್ಕೊಳ್ತಾರೆ? ಅಷ್ಟಮದಲ್ಲಿ ಶನಿ, ಅಷ್ಟಮದಲ್ಲಿ ಶನಿ ಇರುವುದಕ್ಕೆ ಇವೆಲ್ಲದೂ ಕೂಡ ಅಷ್ಟಮ ಶನಿ ಕಾಟದಿಂದ ಪಾಪ ನಿಮ್ಗೆ ಮನೆಯಲ್ಲಿ ತಾಯಿಗಾಗ್ಲಿ ತಮಗಾಗ್ಲಿ ಯಾವುದೇ ಒಂದು ಕುಟುಂಬದಲ್ಲಿ ನೀವು ಮಾಡಿರ್ತಕ್ಕಂಥ ದುಡ್ಡಲ್ಲಿ ಏನ್ ಮಾಡ್ತೀರಿ? ವಾರವಿಡೀ ಏನ್ ಮಾಡಿದ್ದೀರಾ? ಹಾಸ್ಪಿಟ್ಲಿಗೆ ಹಾಕೋದು. ಯಾರ್ಯಾರು ಕಟಕ ರಾಶಿ ಡಾಕ್ಟರ್ ಇರ್ತಾರೋ ಅವ್ರಿಗೆ ಹಬ್ಬದ ಮೇಲೆ ಹಬ್ಬ, ಪೇಷಂಟ್ ಮೇಲೆ ಪೇಷಂಟ್. ಹುಷಾರಿಲ್ದಾಗ ಇನ್ನೆಲ್ಲಿ ಹೋಗ್ತಾರೆ? ವೈದ್ಯರ ಹತ್ರ ಹೋಗ್ತಾರೆ. ವೈದ್ಯರ ಹತ್ರ ಹೋದಾಗ ವೈದ್ಯರು ಪಾಪ ಮೆಡಿಸಿನ್ ಕೊಡ್ತಾರೆ, ವಾಸಿನೂ ಆಗತ್ತೆ. ಇಲ್ಲ ಸುಮ್ಮನೆ ಕೊಟ್ಬಿಡ್ತಾರೆ ವೈದ್ಯರು. ದುಡ್ಡು ಕೊಡ್ಬೇಕಲ್ಲ. ಇವ್ರು ಅದೇ ಧನಸ್ಥಾನದಲ್ಲಿರ್ತಕ್ಕಂಥ ರವಿ ಬುಧ ಸ್ವಸ್ಥಾನದಲ್ಲಿದ್ದು ಎಷ್ಟು ಕಷ್ಟ ಕಾರ್ಪಣ್ಯಗಳು ದುಡಿಮೆ ಮಾಡ್ಕೊಂಡ್ರು ಕೂಡ ವೈದ್ಯರಿಗೆ ಅನುಕೂಲ. ವಿಶೇಷವಾಗಿ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಎಲ್ಲ ಮಾಡ್ಕೊಂಡ್ರು ಕೂಡ ಗುರುವಿನ ಅನುಗ್ರಹ, ಅದೇ ವೈದ್ಯರೇ ಅನುಕೂಲ ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕುಜ ವ್ಯಯಸ್ಥಾನದಿಂದ ಯಾರು ರೈತರಿಗೆ ಅಷ್ಟು ಶುಭವಾರ ಅಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಕೊಂಡೆ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಕುಲದೇವತೆ ಆರಾಧನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಕರ್ಕಾಟಕ ರಾಶಿಯವರು ಈ ವಾರದ ಭವಿಷ್ಯದಲ್ಲಿ. ವಿಶೇಷವಾಗಿ ಸಿಂಹರಾಶಿ. ಸಿಂಹರಾಶಿ ಅಂತಕ್ಕಂಥದ್ದು ರಾಶಾಧಿಪತಿಯ ಸ್ವಸ್ಥಾನದಲ್ಲಿದ್ದೇನೆ.
ಧನಸ್ಥಾನಾಧಿಪತಿಯು ಕೂಡ ಲಾಭಸ್ಥಾನಾಧಿಪತಿ ಕೂಡ ರಾಶಿಯು ಕೂಡ ರಾಶಿ ಇರುತ್ತೆ. ಆದ್ರೆ ಹಣಕಾಸು ವಿಚಾರದಲ್ಲಿ ತೊಂದರೆ. ಕೇತು ಧನಸ್ಥಾನದಲ್ಲಿ ಎಲ್ಲಿ ಕೊಟ್ಬಿಡ್ತಾನೆ ದುಡ್ಡು ಅವನು. ಶುಕ್ರಾಧಿಪತಿಗಳು ನೀಚ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಹಣಕಾಸು ವಿಚಾರಕ್ಕೆ ತೊಂದರೆನೆ. ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಹಣನೇ ಇಲ್ಲ. ಏನ್ ಮಾಡ್ತೀರಿ ಈ ವರ್ಷ 2024 ಕಂದಾಯ ಫಲವೇ ಆಗಿದೆ. ಏನ್ ಮಾಡ್ಕೊಳಕ್ಕಾಗತ್ತೆ? ಕ್ರೋಧನಾಮ ಸಂವತ್ಸರದಲ್ಲಿ ಕಷ್ಟವೇ. ಆದ್ರೆ ಅಣ್ಣ ತಮ್ಮದ ಪ್ರೀತಿಸೋದ್ರಲ್ಲಿ ಏನೋ ಒಂದು ಇರುತ್ತು ಮನಸ್ಸೇ ಒಳ್ಳೆಯ ಹಣ ಇಲ್ಲ ನೋಡಿ. ಅಯ್ಯೋ ಅಣ್ಣ ಬಂದ್ಬಿಟ್ರೆ ಮನೆಗೆ ಬಂದ್ಬಿಟ್ರೆ ದುಡ್ಡು ಕೇಳ್ಬಿಡ್ತಾನೆ ಏನೋ, ಅಯ್ಯೋ ತಂಗಿ ಬಂದ್ಬಿಟ್ರೆ ದುಡ್ಡು ಕೇಳ್ಬಿಡ್ತಾನೆ ಏನೋ. ದುರಾಲೋಚನೆ ಬಂದಕ್ಕಂತೆ ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸ ಇರಲ್ಲ. ಮಾತೃಸ್ಥಾನದಲ್ಲಿ ಪ್ರಗತಿ, ಓದೋದಲ್ಲೇ ಒಳ್ಳೆ ಶುಭ, ಬೈರುಗಳು ಎಲ್ಲ ದಾಂಪತ್ಯ ಜೀವನದಲ್ಲಿ ಕಾಣೋದಿಲ್ಲ. ಯಾಕಂದ್ರೆ ಶನಿ ನೇರವಾಗಿ ರವಿ ನೋಡ್ತಾನೆ. ರವಿ ನೇರ ದಾಂಪತ್ಯ ಜೀವನದಲ್ಲಿ ಆರೋಗ್ಯ ಭಾಗದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಏನಾಗೋದಿಲ್ಲ. ಆರೋಗ್ಯ ಭಾಗದಲ್ಲೂ ಕೂಡ ರಾಹು ಇರುವುದರಿಂದ ನಿಮಗೆ ಏನೋ ಒಂಥರ ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಿದ್ದಕ್ಕೆ ವೈದ್ಯರ ಸಲಹೆ ಪಡಿ. ಟೈಮ್ ಟು ಟೈಮ್ ಊಟ ಮಾಡಿ. ಊಟ ಮಾಡ್ಕೊಂಡು ಒಳ್ಳೇದಾಗತ್ತೆ. ಆರೋಗ್ಯದ ಬಗ್ಗೆ ಅಮ್ಮನವ್ರನ್ನ ನೆನ್ಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಬರತಕ್ಕದ್ದು ಗುರು ಲಾಭಸ್ಥಾನದಲ್ಲಿ ಎಷ್ಟೇ ಕಷ್ಟಪಟ್ಟುಕೊಳ್ಳೋದು ಗುರು ಮಾತ್ರ ನಿಮಗೆ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದೇನೆ ಈ ಸಿಂಹರಾಶಿಯವರ ಫಲಫಲದಲ್ಲಿ. ಇನ್ನು ರೈತರಿಗೂ ಕೂಡ ಎಲ್ಲ ಶುಭ ದಿನ. ರೈತರಿಗೆ ಮಾತ್ರ ಸಿಂಹರಾಶಿಯವರಿಗೆ ಬೆಳೆದಂತ ಬೆಳೆಗೂ ಕೂಡ ಒಳ್ಳೆ ಬೆಲೆ ಸಿಗತಕ್ಕಂಥದ್ದು. ಹಣಕಾಸು ವಿಚಾರ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ನೀವು ಚಂದ್ರನಿಗೆ ಅಗ್ಗೆಯನ್ನು ಕೊಟ್ಬಿಡಿ. ಚಂದ್ರನಿಗೆ ಅಗ್ಗೆಯನ್ನು ಕೊಡುವುದರ ಮೂಲಕವಾಗಿ ಕೂಡ ನಿನ್ನೆ ಯಾರ್ಯಾರು ಚಂದ್ರ ನೋಡಿದಾರೋ ಅವರೆಲ್ಲರೂ ಕೂಡ ವಿಶೇಷವಾಗಿ ಇವತ್ತು ಚಂದ್ರನ ದರ್ಶನ ಮಾಡ್ಕೊಳ್ಬಿಡಿ. ಸಂಕಷ್ಟಹಾರ ಚತುರ್ದಿನ ಚಂದ್ರನ ದರ್ಶನ ಮಾಡ್ಬಿಡಿ. ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ಗಣೇಶ ಕೊಟ್ಟಿದ್ದೆ ಹಾಗೆ. ಚತುರ್ದಶಿ ಶುಕ್ಲ ಪಕ್ಷ ಚತುರ್ಥಿಯಲ್ಲಿ ನೋಡಿದಂತ ಚಂದ್ರ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿಯಲ್ಲಿ ನೋಡಿದಂತ ಚಂದ್ರಕ್ಕೆ ಫಲ ಯೋಗ ನೋಡಿ. ಇನ್ನೇ ಯಾರ್ಯಾರು ನೋಡ್ಕೊಂಡಿದ್ರು ನಿಮ್ಗೆ ಸನಾತನ ಧರ್ಮ ಕಾರ್ಯಕ್ರಮ ಹಾಗೆ ಪ್ರತಿನಿತ್ಯ ನೋಡ್ತಾ ಇರಿ. ನೋಡಿ ನಿನ್ನೆ ಚಂದ್ರಕ್ಕೆ ಇವತ್ತು ಫಲ ಸಿಕ್ತು. ಇದೇ ಸನಾತನ ಧರ್ಮ ಕಾರ್ಯಕ್ರಮ ಅಂದ್ರೆ ಈಗನೇ ಯಾವುದೊಂದಾರ ಮುಖಾಂತರವಾಗಿ ನಿಮಗೆ ಒಂದು ಶುಭ ಸಿಗತಕ್ಕಂಥ ಯೋಗ ನೋಡಿ ಈಗ ಇರುತ್ತೆ ಸಿಂಹರಾಶಿಯವರು. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯ ರಾಶಾಧಿಪತಿಯೇ ಕೇಂದ್ರಾದಿತ್ಯ ಯೋಗದೇ ವ್ಯಯಸ್ಥಾನ. ಪಾಪ ಕಷ್ಟಪಟ್ಬಿಡ್ತೀರಾ, ಎಲ್ಲೆಲ್ಲ ದುಡ್ಡು ಅಂತ ಹೋಗುತ್ತೆ. ಎಲ್ಲಿಗೋಗುತ್ತೆ ಹೇಳ್ಬಿಡ್ತೀನಿ. ಇವಾಗ ಸಪ್ತಮದಲ್ಲಿ ರಾಹು ಇದ್ದಾನೆಂದ್ರೆ ದಾಂಪತ್ಯ ಜೀವನದಲ್ಲಿ ಇಲ್ಲೂ ಹೋಯ್ತು. ಆರೋಗ್ಯಕ್ಕೆ ಸಂಬಂಧಪಟ್ಟಿದಂಗೆ ಇಲ್ಲೂ ಹೋಯ್ತು. ಹಾಗೂ ವಿಶೇಷವಾಗಿ ಷಷ್ಠಾಧಿಪತಿ ಶನಿಯ ದೃಷ್ಟಿ ನೇರವಾಗಿರುವುದರಿಂದ ಏನೋ ಒಂದು ಏರುಸಮರ್ಸ ಕಾರ್ಯಕ್ರಮ. ಧನಸ್ಥಾನದಲ್ಲಿ ಚಂದ್ರ ಈ ವಾರವಿಡೀ ನೀರು ಕಷ್ಟಪಟ್ಟು ದುಡಿತೀರ, ನೀರು ಹರಿದಂಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಏನ್ ಮಾಡ್ಕೋಬೇಕು ಅನ್ನೋದಕ್ಕಂತ ಹೇಳ್ತೀನಿ. ಚಂದ್ರನಿಗೆ ಅಗ್ಗೆಯನ್ನು ಕೊಟ್ಬಿಡಿ. ಇವು ಚಂದ್ರನೊಳಗೆ ಭಗವಂತ ನೀವು ವಾರವಿಡೀ ನಮ್ಗೆ ಹಣಕಾಸು ವಿಚಾರದಲ್ಲಿ ಏನು ತೊಂದರೆ ತಾಪತ್ರೆ ಕೊಡಬೇಡ, ಮಾಡಿದಂತ ಕಷ್ಟಕ್ಕೆ ಅವ್ನು ಏನಾದ್ರೂ ಒಂದು ಒಳ್ಳೆ ದಾನವನ್ನು ಮಾಡಕೊಂತ ಕೊಡು ಭಗವಂತ ಅಂತ. ಲಾಭಸ್ಥಾನದ ಚಂದ್ರ ಧನಸ್ಥಾನದಲ್ಲಿ ಇರುವುದರಿಂದ ಶುಭ ಬರತಕ್ಕಂತ ಯೋಗ. ಈ ರೀತಿಯಲ್ಲಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಇನ್ನೂ ಒಳ್ಳೇದೇ. ಸೂರ್ಯ ಬೆಳಗ್ಗೆ ಅದಕ್ಕೆ ಹೇಳುದು, ಸೂರ್ಯ ಉದಯ ಆಗಿಂತ ಮುಂಚೆ ನಿತ್ಯ ಕರ್ಮಾದಿಗಳನ್ನು ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನು ಸುವರ್ಣ ಸೂರ್ಯ ಪ್ರಚೋದಯಾತ ಮಂತ್ರವನ್ನು ಹೇಳ್ಕೊಳ್ಳಿ. ಆ ಸೂರ್ಯನ ದರ್ಶನದಿಂದ ನಿಮಗೆ ಬರತಕ್ಕಂಥದ್ದು ಕರ್ಮಸ್ಥಾನಕ್ಕೆ ಬರತಕ್ಕಂಥ ಏನು ಲೋಪದೋಷಗಳಿದ್ರು ಕೂಡ ಹೋಗತಕ್ಕಂತಾಗಿ ಈ ವಾರವಿಡೀ ಇರುತ್ತೆ ಕನ್ಯಾ ರಾಶಿಯ ಫಲಫಲದಲ್ಲಿ. ಮುಂದಿನ ಭಾಗದಲ್ಲಿ ತುಲಾ ರಾಶಿಯಲ್ಲಿ ರಾಶಿ ಮತ್ತು ಚಂದ್ರ ಶುಕ್ರ ಮತ್ತು ಚಂದ್ರ ಅವಿನಾಮ ಸಂಬಂಧ ಇರುವುದರಿಂದ ನೋಡಿ, ಅವಿನಾಮ ಸಂಬಂಧ ಇರುವುದರಿಂದ ಶುಕ್ರನು ಕೂಡ ವ್ಯಯಸ್ಥಾನದಲ್ಲಿ ಹಣಕಾಸು ವಿಚಾರದಲ್ಲಿ ತೊಂದರೆ ಆಗತಕ್ಕಂಥದ್ದು ತುಲಾ ರಾಶಿಯವರಿಗೆ. ಯಾಕೆ ಅನುಗ್ರಹ ಇಲ್ಲ. ತಾರೀಕಿಂದಲೇ ನಿಮಗೆ ಪಾಪ ಪ್ರಾರಬ್ಧ ಪದ ಅಂಟ್ಕೊಂಡ್ಬಿಟ್ಟಿದೆ. ಏನ್ ಮಾಡಿದ ಗುರು ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಕಷ್ಟಪಟ್ಟು ದುಡಿಯೋದು ಆರೋಗ್ಯಕ್ಕೆ, ಕಷ್ಟಪಟ್ಟು ದುಡಿಯೋದು ಹಾಸ್ಪಿಟ್ಲ್ಗೆ ಹಾಕೋದು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂತ ಪಕ್ಷದಲ್ಲಿ ಎಲ್ಲಿದ್ರು ಬೇಷ್ಟ. ಏನು ಊಟ ಮಾಡೋದು, ಎಷ್ಟು ದುಡ್ಡಿದ್ರು ಕೂಡ ಊಟ ಮಾಡೋಕ್ಕಾಗಲ್ಲ. ಶುಗರ್ ಮತ್ತೊಂದು ಮಗದೊಂದು, ಉಪ್ಪು ತಿನ್ನಕ್ಕಾಗಲ್ಲ, ಸ್ವೀಟ್ ತಿನ್ನಕ್ಕಾಗಲ್ಲ. ಅದ್ ತಿಂದ್ರೆ ಗ್ಯಾಸ್ಟ್ರಿಕ್, ಇದು ತಿಂದ್ರೆ ಗ್ಯಾಸ್ಟ್ರಿಕ್ ಅನ್ನತಕ್ಕಂಥದ್ದು ತುಲಾ ರಾಶಿಯವರಿಗೆ ಸ್ವಲ್ಪ ದಿನ. ಯಾವುದು ಮನುಷ್ಯನಿಗೆ ಹುಟ್ಟಿದ ಮನುಷ್ಯನೇ ಸಾಯ್ಲೇಬೇಕು ಅನ್ನತಕ್ಕಂಥ ವಿಚಾರವಾಗಿದೆ. ಇದು ಯಾವುದು ದೊಡ್ಡ ವಿಚಾರ. ಸನಾತನ ಧರ್ಮದಲ್ಲಿ ಎಲ್ಲವೂ ಕೂಡ ನಿಮಗೆ ಸುಲಭವಾಗಿ ಬರತಕ್ಕಂಥದ್ದು. ಕಾಲೈ ತಸ್ಮೈ ನಮಃ ಅನ್ನತಕ್ಕಂಥ ವಿಚಾರವಾಗಿ ತುಲಾ ರಾಶಿಯವರು ಕೂಡ ಒಂದು ಶುಕ್ರನಿಗೆ ನಮಸ್ಕಾರ ಮಾಡ್ಕೊಂಬಿಡಿ. ನೀವು ಮಾಡ್ಕೊಂಡು ಗುರುವಿನ ಅನುಗ್ರಹ ತಗೊಳ್ಳಿ. ಗುರುವಿನ ಏನೋ ಅನುಗ್ರಹ ತಗೊಳ್ಳಿ. ಒಂದು ಅಶ್ವತ್ಥ ಮರವನ್ನು ಸುತ್ತಿ 11 ರೌಂಡ್ ಅಶ್ವತ್ಥ ಮರ ದಿನ ಕೂಡ ಸುತ್ತಿ. ಆದರೆ ಸನಾತನ ಧರ್ಮದಲ್ಲಿ ನಿಮಗೊಂದು ಹೇಳ್ತೇನೆ ನೋಡಿ, ಎಲ್ಲದೂ ಕೂಡ ನಮ್ಮ ಸನಾತನ ಧರ್ಮ ಅಂತಕ್ಕಂಥದ್ದು
11 ದಿನಕ್ಕೆ ಮುಟ್ಟ ಮಾತ್ರ ಅಶ್ವತ್ಥ ಮರವನ್ನು ಮುಟ್ಟಿ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ. ಮೂಲತೋ ಬ್ರಹ್ಮ ರೂಪಾಯಿತೋ ಮಧ್ಯತೋ ವಿತ್ತ ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಸನಾತನ ಧರ್ಮ ಅಂತಕ್ಕಂಥದ್ದು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ಸನಾತನದ ಮೂಲದಿಂದಲೂ ಬಂದೆ. ಮೂಲ ನಮ್ಗೆ ಯಾವ್ದಾರ ಬೇಕು, ಮೂಲ ಬೇಕು. ಈಗ ಮೂಲಗೆಲ್ಲ ಇಲ್ಲ, ನಾವು ಹೇಳಿದ್ದೆ ಮೂಲ ಅನ್ನತಕ್ಕಂಥ ಜನ. ಅದಕ್ಕೋಸ್ಕರ ಈಗೆಲ್ಲ ನಾವು ಈ ತರ ಯುಗದಲ್ಲಿ ಈ ತರ ಆಗ್ತಾ ಇರೋದು. ಮೂಲತೋ ಬ್ರಹ್ಮ ರೂಪಾಯಿತು ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ಋಷರಾಜಾಯಿತೆ ನಮ. ಅದನ್ನು ಮಾಡ್ಕೊಂತ ಅಂತ ಬಂದಿದ್ದಲ್ಲಿ ನಮಗೆ ಗುರುವಿನ ಅನುಗ್ರಹ ಸಿಗುತ್ತೆ, ಎಲ್ಲದೂ ಕೂಡ ಒಳ್ಳೇದಾಗತ್ತೆ. ಈ ಮತ್ತೆ ಆದ್ರೂ ಕೂಡ ಪಂಚಮ ಶನಿ ಕಾಟ, ಮಕ್ಕಳಿಗೂ ಅಲ್ಲೂ ತೊಂದರೆ. ತುಲಾರಾಶಿಗೆ ಏನಪ್ಪಾ ಇದು ಪ್ರಾರಬ್ಧ ಅನ್ಕೊಂಡ್ಬಿಡಿದೆ ಅನ್ಕೊಂಡಿದೆ. ಪಂಚಮ ಶನಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಲ್ಲ. ಏನು ಮಕ್ಕಳು ಓದ್ಕೊಳ್ಳೋದೇ ತಂದೆ ತಾಯಿ ಇರೋರು ಮಾತ್ರ ಓದ್ಕೊಳ್ಳೋ. ಆಮೇಲೆ ಬುಕ್ ಮುಚ್ಚಿಟ್ಟು ಮೊಬೈಲ್ ನೋಡೋದು, ಆಟಕ್ಕೆ ಹೋಗೋದು, ಮತ್ತು ಚಂಚಲ ಸ್ವಭಾವ ಬರ್ತದೆ. ಶನಿ ಪೂರ್ವದಲ್ಲಿ ಕೂಡ್ಲಿಕ್ಕೆ ಬಿಡಲ್ಲ ಅವನು. ಅದಕ್ಕೆ ಆಂಜನೇಯನ ಉಪಾಸನೆ ಮಾಡ್ಕೊಂಬಿಡಿ. ಆಂಜನೇಯ ಉಪಾಸನೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗತಕ್ಕಂಥ ಯೋಗ. ಹೆಚ್ಚಿನ ಫಲವನ್ನು ಪಡೆಯಬೇಕಂತಂದ್ರೆ ಮಹಾಲಕ್ಷ್ಮಿ ವಿದ್ಮೇಹ ವಿಷ್ಣುಪತ್ತ ಶ್ರೀಮಿ ತನ್ನ ಲಕ್ಷ್ಮೀ ಪೂಜೆ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ವಿಶೇಷವಾದ ಸ್ಥಾನಮಾನ ಸಿಗುತ್ತೆ. ಈ ವಾರವಿಡೀ ತುಲಾರಾಶಿಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ದು ಇದ್ರೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸುಲಭ ಆಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿಕೊಂಡು ಅಶ್ವತ್ಥಕಟ್ಟೆ ಸುತ್ತುವುದರಿಂದ ಶುಭ ಫಲ ಮೇಲೆ ಶುಭ ಪ್ರತೆ ಈ ವಾರವಿಡೀ ಶುಭ ಆಗಲಿ ಅನ್ನತಕ್ಕಂತೆ ತುಲಾರಾಶಿಯವರ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿ. ನೋಡಿ ಎಷ್ಟು ವೃಶ್ಚಿಕ ರಾಶಿ ಅಂದ್ರೆ ನಾನು ಹೇಳಲಿಕ್ಕೆ ದಿನನಿತ್ಯಗ ವೃಶ್ಚಿಕ ರಾಶಿ ಅಂದ್ರೆ ಮೈ ಜುಮ್ಮನತೆ. ಕೋಪ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಇದ್ದವರಂತೂ ಕೋಪ ತಾಪ ಅವ್ರು ಹೇಳಿದ್ದೇ ಆಗ್ಬೇಕು. ದಾಂಪತ್ಯ ಜೀವನದ ಸುಖ ವಾರವಿಡೀ ದಾಂಪತ್ಯ ಸುಖ. ಕೇಂದ್ರಾದಿತ್ಯ ಯೋಗದಲ್ಲಿ ಶನಿ ಮನೆಯಲ್ಲ ಅಂತ ಓಡಾಡ್ತಾ ಇರ್ತೀರ. ಇದ್ ಮಾಡೋ ಅಲ್ಲಿ ಕ್ಲೀನ್ ಮಾಡೋ ಇದು ಕ್ಲೀನ್ ಮಾಡೋದಕ್ಕಂತ ಯೋಗ. ವೃಶ್ಚಿಕ ರಾಶಿ ಕೇಂದ್ರಾದಿತ್ಯ ಯೋಗದಲ್ಲಿ ಶನಿ ಇರುವುದರಿಂದ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಏರುಪೇರು. ಮಕ್ಕಳು ಏನ್ ಬೆಳೆದಿಲ್ಲ, ತಂದೆ ಏರ್ಸ್ತಾ ಇರ್ತಾರೆ, ಬೇಗ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ಹ್ಞೂ ಅಪ್ಪ ಅಂತಾರೆ. ಓದಿದೆಯಲ್ಲ ಮಕ್ಕಳು. ರಾವು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅಮ್ಮನವರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಅಮ್ಮನವರಿಗೆ ವಿಶೇಷವಾಗಿ ಕುಲದೇವತೆ, ಗ್ರಾಮ ದೇವತೆ, ಇಷ್ಟ ದೇವತೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಉನ್ನತ ಸಾಧನೆ ಕಳೆದರು ಜೀವನದಲ್ಲಿ ಹೆಸರು ಮಾಡ್ತಾರೆ. ಎಷ್ಟೇ ಕಷ್ಟ ಕಾರ್ಕೊಂಡಿದ್ದು ಹಣಕಾಸಿಗೆ ಏನು ತೊಂದರೆ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಯಾಕಂದ್ರೆ ಧನಸ್ಥಾನಾಧಿಪತಿಯು ಲಾಭ ಸಪ್ತಮದಲ್ಲಿದ್ದಾನೆ. ಗಜಕೇಶ್ವರಿ ಯೋಗ, ಕೇಂದ್ರಾದಿತ್ಯ ಯೋಗ. ಕೇಂದ್ರಾದಿತ್ಯ ಯೋಗದಿಂದ ವೃಶ್ಚಿಕ ರಾಶಿಗೆ ಈ ವಾರವಿಡೀ ಶುಭ. ದಾಂಪತ್ಯ ಜೀವನದ ಸುಖ, ಹಣಕಾಸಲ್ಲಿ ಸುಖ, ಎಲ್ಲದರಲ್ಲೂ ಸುಖ ಇರತಕ್ಕಂಥ. ಹೆಚ್ಚಿನ ಫಲವನ್ನು ಪಡಬೇಕು ಅಂತ ಏನ್ ಮಾಡ್ಕೋಬೇಕು? ನಿನ್ನೆ ತಾನೇ ಗಣಪತಿ ಹಬ್ಬ ಮಾಡ್ಕೊಂಡಿದ್ದೀರಾ. ಆ ಗಣಪತಿ ಹಬ್ಬಕ್ಕೆ 21 ಗರ್ಕೆ ನೀಟ್ಟು ಓಂ ಗಂ ಗಣಪತಿಯಾಯ ನಮಃ ಅದೊಂದು ಮೇಲ್ಕೊಂಬಿಡಿ. ವಾರವಿಡೀ ಶುಭ ಆಗುತ್ತೆ, ಒಳ್ಳೇದಾಗುತ್ತೆ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಧನಸ್ಸು ರಾಶಿ. ರಾಶಾಧಿಪತಿಯೇ ಷಷ್ಟಾಷ್ಟಕದಲ್ಲಿ ಗುರುವಿನ ಅನುಗ್ರಹ ಇಲ್ಲ. ಸ್ವಸ್ಥಾನಾಧಿಪತಿಯು ಕೂಡ ಷಷ್ಟಾಷ್ಟಕದಲ್ಲಿ ಕುಟುಂಬದಿಂದ ವೈರುಗಳಿಂದನೇ ತೊಂದರೆ. ಮಾತೃಸ್ಥಾನದಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಇಲ್ಲ. ಅಯ್ಯೋ ಏನೋ ಒಂದಿದು, ಅಯ್ಯೋ ICU ಆಗಿದೆ, ತಮ್ಮ ಅಮ್ಮ ಅಡ್ಮಿಟ್ ಮಾಡಿದ್ವಿ ICU, ಏನೋ ತಾಪತ್ರಗಳು ಬಂದ್ಬಿಡ್ತಾ ಇದೆ, ಅಯ್ಯೋ ಅಮ್ಮ ಏನಾಗ್ತಾರೋ ಏನಾಗ್ತದೆ. ಕೇಂದ್ರಾದಿತ್ಯ ಯೋಗದಲ್ಲಿ ರಾಹು ಎಲ್ಲಿ ಜೀವನ ಮಾಡಕ್ ಬಿಡ್ತಾನ ಅವನು, ರಾಹು ಇದ್ದಾಗ. ಅದಕ್ಕೆ ಅಮ್ಮನವರಿಗೆ ವಿಶೇಷವಾಗಿ ಒಂದು ವಿಶೇಷವಾಗಿ ಮಂಗಳವಾರವೋ ಶುಕ್ರವಾರವೋ ಅಥವಾ ಅಮಾಸೆಯೋ ಹುಣ್ಣಿಮೆಯೋ ದಿನ ಒಂದು ಬುತ್ತಿ ಮಾಡಿ ಅಮ್ಮನವರ ದೇವಸ್ಥಾನಕ್ಕೆ ಬಡ ಮಕ್ಕಳಿಗೆ ಹಂಚಿಬಿಡಿ. ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ನಿಮಗೆ ನೋಡ್ತಾ ಇದ್ದೀರಿ ಅಂದ್ರೆ ಪರಿಹಾರ ಮೇಲೆ ಪರಿಹಾರ ಸಿಗ್ತಾ ಇದೆ ಅನ್ನತಕ್ಕಂಥ ವಿಶೇಷ. ಧನಸ್ಥಾನದಲ್ಲಿ ಅಣ್ಣ ತಮ್ಮ ಪ್ರೀತಿ ವಿಚಾರ ಏನೋ ಅಣ್ಣ ತಮ್ಮ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮಾಡ್ಕೊಂಡ್ಬಿಡ್ತೀವಿ. ಸಪ್ತಮದಲ್ಲಿ ಕುಜ. ವಾರವಿಡೀ ಹೆಂಡತಿ ಕಂಡ್ರೆ ಗುಮ್ಮನದು, ಹೆಂಡತಿ ಜೋರು ಮಾಡೋದು. ದಾಂಪತ್ಯ ಜೀವನದಲ್ಲಿ ನನಗೆ ಕಾಣ್ತಾ ಇದೆ ಕುಜ ಇದೆ, ಕುಜ ದೋಷ. ಅದಕ್ಕೆ ಯಾರು ಆರಾಧನೆ ಮಾಡ್ಕೋಬೇಕು? ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಬಿಡಿ, ಒಳ್ಳೇದಾಗುತ್ತೆ. ಎಷ್ಟೇ ಏನೋ ಇದ್ರು ಕೂಡ ಆರೋಗ್ಯ ಮಾತ್ರ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ವೃತ್ತಿ ರಂಗದಲ್ಲೂ ಅನುಕೂಲ, ತಂದೆಯಿಂದ ಅನುಕೂಲ, ಎಲ್ಲ ಅನುಕೂಲ. ಕೇಂದ್ರಾದ್ಯತೆ ಯೋಗದಲ್ಲಿ ಕೇತು ಇದನ್ನೇ ಮಾಡತಕ್ಕಂಥ ವೃತ್ತಿ ರಂಗದಲ್ಲೂ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮಾಡ್ಕೊಂಡ್ಬಿಡ್ತೀರಾ. ಲಾಭಸ್ಥಾನದಲ್ಲಿ ಚಂದ್ರ, ಚಂಚಲ ಮನಸ್ಸು. ಅಯ್ಯೋ ದುಡ್ಡು ಹಿಂಗ್ ಬಂದ್ಬಿಡಿದೆ, ಏನ್ ಕಟ್ ಮಾಡ್ಕೊಡೋದು, ಅಯ್ಯೋ ಇಷ್ಟು ಕಡಿಮೆ ಆಯ್ತಲ್ಲ, ಇಷ್ಟು ಬೇಕಿತ್ತು, ಅದು ತಗೊಂಬೇಕಿತ್ತು, ಇದು ತಗೊಂಬೇಕಿತ್ತು, ಕಡಿಮೆ ಆಯ್ತು, ಏನ್ ಮಾಡ್ಕೊಳೋದೆ ಅನ್ನತಕ್ಕಂಥದ್ದು ಮೆಲುಕಾಗ್ತಾ ಇರ್ತಾರ ವಾರವಿಡೀ. ಏನ ಹೇಳಿದ್ನಲ್ಲ ಸುಲಭವಾಗಿ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ, ಆಂಜನೇಯನ ಉಪವಾಸ, ವಿಷ್ಣುವಿನ ಗೋವಿಂದ, ಮಾಧವ, ಮಸೂದನ, ಕೃಷ್ಣನಿಗೆ ಒಂದು ತುಳಸಿಯನ್ನು ಕೊಟ್ಬಿಡಿ. ಕೃಷ್ಣನಿಗೆ ಒಂದು ತುಳಸಿಯನ್ನು ಕೊಡೋದ ಮೂಲಕವಾಗಿ ಕೂಡ ಈ ವಾರವಿಡೀ ಶುಭ ಇರತಕ್ಕಂಥದ್ದೇ ಧನುಸ್ಸು ರಾಶಿಯ ಫಲದಲ್ಲಿ. ಇನ್ನು ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ಕರ ರಾಶಿ. ಶನಿ
ಎಲ್ಲಿ ಬಿಟ್ಬಿಟ್ಟಿದೆ ನಿಮಗೆ ಪಾಪ ಕಳೆದ 7 ವರ್ಷದಿಂದ ಬೆನ್ನತ್ ಬಿಟ್ಟಿದೆ ಅದು. ಹಣಕಾಸು ವಿಚಾರದಲ್ಲಿ ಏನೂ ಇಲ್ಲ, ಸಂಬಳ ಬರ್ತಿದ್ರು ಕೂಡ ಸಂಬಳ ಬರ್ತಾ ಇಲ್ಲ, ಸಂಬಳ ಬರ್ತಿದ್ರು ಕೂಡ ಸಾಲ್ತಾ ಇಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಹುಡುಕೋ ಏನೋ ಒಂದು ಐತೆ. ದಾಂಪತ್ಯ ಜೀವನದಲ್ಲದ್ದು 7 ವರ್ಷದಿಂದ ಶನಿ ಎಲ್ಲಿ ಬಿಟ್ಬಿಡ್ತಾನೆ ಜೀವನ ಮಾಡಕ್ಕೆ? ಸಾಡೆ ಶನಿಯಲ್ಲಿ, ಸಾಡೆ ಶನಿಯೇ ಪ್ರಾರಂಭ. ಶನಿಗೂ ಮೊದಲೇ ಹೆಣ್ಣು ಅಂದ್ರೆ ಆಗಲ್ಲ. ಅದರಲ್ಲೂ ಕೂಡ ಈ ಮಕರ ರಾಶಿಯವರೇ ಸಾಡೆ ಶನಿ ಪ್ರಾರಂಭ ಆದಾಗಿಂದ ದಾಂಪತ್ಯ ಜೀವನದಲ್ಲೇ ವಿರಸ. ಸ್ವಲ್ಪ ದಿನ ಇರ್ರಿ, ಭಗವಂತ ಎಲ್ಲದೂ ಸಾಧನೆ ಮಾಡ್ಕೊಂತ ಹೋಗಿ ಇರ್ಲಿ. ಬರ್ತಾ ಇದೆ ಕರ್ಮಕ್ಕೆ ಫಲ. ರಾಶಾಧಿಪತಿ ಕೂಡ ಚೆನ್ನಾಗಿರ್ಬೇಕು, ದಶಾಭಕ್ತಿ ಕೂಡ ಚೆನ್ನಾಗಿರ್ಬೇಕು. ದಶಾಭಕ್ತಿಗಳು ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲೂ ಕೂಡ ದಾಂಪತ್ಯ ಜೀವನಕ್ಕೆ ಒಡಕ ಬರತಕ್ಕಂಥದ್ದಿದ್ದೇ ಇರುತ್ತೆ ಖಂಡಿತವಾಗಿಯೂ. ಸ್ವಲ್ಪ ದಿನ ಈ ಯುಗಾದಿಯ ನಂತರ ಶುಭ ಮೇಲೆ ಶುಭ ಫಲದ ಮೇಲೆ ಶುಭ ಫಲ ಬರುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿ. ಚಂಚಲ ಮನಸ್ಸು ಇರುತ್ತೆ, ಸ್ವಲ್ಪ ಚಂದ್ರನ ಅಗ್ಗೆಯನ್ನು ಕೊಟ್ಬಿಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ವಿಶೇಷವಾಗಿ ಶನಿ ಮಹಾರಾಜನ್ನೇ ಒಂದು ಮರೆ ಹೋಗ್ಬೇಕು. ಛಾಯಾತ ವಿಜ್ಞೆ ನೀಲವರ್ಣ ದೀನಿ ತನ್ನು ಶೌರ್ಯ ಪ್ರಚೋದಯಾತ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಸಿಂಧೂರ ಅಭಿಷೇಕವ, ಒಂದು ವಿಶೇಷವಾಗಿ ಆಂಜನೇಯಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿಕೊಳ್ಳುವುದರಿಂದ ಮಕರ ರಾಶಿ ಈ ವಾರವಿಡೀ ಶುಭ ಇರತಕ್ಕಂಥ ಯೋಗ. ಆಂಜನೇಯನ ಉಪವಾಸ ಮಾಡಿ. ಶುಭವಾದ ದಿಕ್ಕು ಅಂದ್ರೆ ಪಶ್ಚಿಮ ದಿಕ್ಕು, ಶುಭವಾದ ಉಂಗುರ ಅಂದ್ರೆ ವಿಶೇಷವಾಗಿ ಈ ವಾರವಿಡೀ ಕೂಡ ನೀವು ಏನು ಸ್ವಲ್ಪ ಬ್ಲೂ ಕಲರ್ ಜಾಸ್ತಿ ವೇರ್ ಮಾಡಿ. ಒಳ್ಳೆ ಶುಭ ಫಲ ಬರುತ್ತೆ. ಶನಿ ನಿಮ್ಗೆ ಒಳ್ಳೆ ಫಲ ಖಂಡಿತವಾಗಿ ಕೊಡ್ತಾನೆ. ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಅಲ್ಲೂ ಕೂಡ ಸುಖವನ್ನು ಪಡತಕ್ಕಂಥ ಯೋಗ ಮಕರ ರಾಶಿಗೆ ವಾರವಿಡೀ. ಮುಂದಿನ ಭಾಗದಲ್ಲಿ ಕುಂಭರಾಶಿ. ಕುಂಭರಾಶಿ ಇರತಕ್ಕಂಥ ಫಲವನ್ನು ನೋಡಿದಾಗ ವಿಶೇಷವಾಗಿ ಕುಂಭರಾಶಿಯು ಇವ್ರಿಗೂ ಕೂಡ ಸಾಡೆ ಶನಿನೇ. ಸಾಡೆ ಶನಿ ಇದ್ರು ಕೂಡ ಕುಂಭರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ. ಒಳ್ಳೆ ಯೋಗ ಬಂದೆ. ಕೇಂದ್ರಾದಿತ್ಯ ಯೋಗದಲ್ಲಿ ಗುರು. ವಾರವಿಡೀ ಶುಭ ದಿನ. ವಾರವಿಡೀ ಒಳ್ಳೆ ಮನೆ ಕಟ್ಟಬೇಕು, ಗಾಡಿ ತಗೋಬೇಕು, ಸಂಸಾರದಲ್ಲಿ ಒಳ್ಳೇದು ಒಂದು ಕೂತ್ಕೊಂಡು ಮಾತಾಡ್ಕೋಬೇಕು. ಏನು ಮಾತಾಡ್ಕೊಂಡು ಶುಭ ಆಗತಕ್ಕಂಥದ್ದೇ ಕುಂಭರಾಶಿಯವರು ಕೇಂದ್ರಾದಿತ್ಯ ಯೋಗದಲ್ಲಿ ಇರತಕ್ಕಂಥ ಗುರುವಿನ ದಯೆಯಿಂದ. ಹಣಕಾಸು ವಿಚಾರ ಎಲ್ಲ 5-6 ಹಿಟ್ಟಾರ್ಕೊಂಡು ವಾರವಿಡೀ ದುಡ್ಡು ಬಂದ್ಬಿಡುತ್ತೆ ನಿಮಗೆ. ದುಡ್ಡಿಗೇನು ತಾಪತ್ರಲ್ಲ. ಅಮ್ಮನವರು ಕೂತಿದ್ದಾರೆ. ರಾಹು ತನ್ನ ಸ್ಥಾನದಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಬುಧರಾಹು ಇರೋದ್ರಿಂದ ಕೂಡ ನಿಮಗೆ ಒಳ್ಳೆ ಫಲವನ್ನೇ ಬರ್ತದೆ. ಕೇಂದ್ರಾದಿತ್ಯ ಯೋಗದಲ್ಲಿ ರಾಹು ಒಳ್ಳೆ ಯೋಗ ಪಡ್ತಾರೆ. ಹಣಕಾಸು ದಾರಿದ್ರ್ಯತೆ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸ ಕೂಡ ಉನ್ನತ ಸಾಧನೆಯನ್ನು ಪಡತಕ್ಕಂಥದ್ದು ಕುಂಭರಾಶಿ ಮಕ್ಕಳೆಲ್ಲರಿಗೂ ಕೂಡ ವಾರವಿಡೀ. ಕಾಣ್ತಾ ಇಲ್ಲ. ನಿಮ್ಮ ಸಂಬಂಧ ಒಂದು ಶಾಂತದಿಂದ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಕೋಪದಲ್ಲಿ ಬರ್ತದೆ ಸಿಟ್ಟು ಬಂದಾಗ ಅವ್ರಿಗೆ ಒಂದು ಮಾತಾಡಿದೆ, ಇವ್ರಿಗೂ ಒಂದು ಮಾತಾಡಿದೆ. ಹೊಂದಾಣಿಕೆಯಿಂದ ಮಾತಾಡ್ಕೊಂಡು ಹೋಗೋದ ರೀತಿಯಲ್ಲಿ ಖಂಡಿತವಾಗಿ ನಿಮಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಈ ದಾಂಪತ್ಯ ಜೀವನದಲ್ಲಿ. ನಪಂಸಕಲಿಂಗ ಕಾಣ್ತಾ ಇದ್ದರೆ ಸಪ್ತಮದಿಂದ ಬುಧ ಕೂತ್ಕೊಂಡಿದ್ದಾರೆ ನೇರವಾಗಿರೋದ್ರಿಂದ. ನೋಡು ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲಿ ಎಲ್ಲ ಕೂಡ ಉಗ್ರವೀರ ಮಾವಿತ್ಯ ಉಂಟು ಅಲತೋ ತರ್ಮಕಂ ನರಸಿಂಹಂ ಭೀಷಣಭದ್ರ ಭಕ್ತಿ ಮಾಮ್ಯ ಮಂತ್ರವನ್ನು ಹೇಳ್ಕೊಳ್ಳೋದರಿಂದ ಖಂಡಿತವಾಗಿಯೋ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಗಿ ಶನಿವಾರ ದಿನ ಹೋಗಿ ಒಂದು ತುಳಸಿಯನ್ನು ಕೊಡೋದು ಮೂಲಕವಾಗಿ ವಿಷ್ಣುವ ವಿದ್ಮೆ ತಾಲಿಗ್ರಾಮ ದೇವಿ ತನ್ನ ಸ್ವಾಮಿ ಪ್ರದೇವದು. ಆ ತುಳಸಿಯಲ್ಲಿ ಅಂತ ಫಲ ಇದೆ ನೋಡಕ್ಕೆ. ತುಳಸಿ ಕೃಷ್ಣ ತುಳಸಿ, ರಾಮ ತುಳಸಿ ನೋಡಿ ಎಷ್ಟು ವಿಶೇಷವಾಗಿ. ತುಳಸಿಯಲ್ಲೂ ಕೂಡ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮಾಡೋದು ಸನಾತನ ಧರ್ಮದಿಂದ ಕಾಲದಲ್ಲೂ ಬಂದಿದೆ ಇದು. ಈಗ ನಾವು ಈ ಗುರುಜಿ ಸ್ವಾಮಿಗಳು ಏನು ಹೇಳ್ತಾ ಇಲ್ಲ, ಸನಾತನ ಧರ್ಮದ ಕಾರ್ಯಕ್ರಮ ಇದೆ, ಅದನ್ನು ನಿಮಗೆ ಉಣಬಡಿಸ್ತಾ ಇದ್ದೇವೆ. ಈ ಕುಂಭರಾಶಿಯವರಿಗೆ ಮಾಡತಕ್ಕಂಥ ವೃತ್ತಿಲಿಂಗದಲ್ಲಿ ಅನುಕೂಲ, ಭಾಗ್ಯಸ್ಥಾನದ ಅನುಕೂಲ, ಎಲ್ಲ ರೀತಿಯಲ್ಲಿ ಶುಭ ಪಡ್ತಾ ಇದ್ದೀರಾ. ದಾಂಪತ್ಯ ಜೀವನ ಒಂದು ಬಿಟ್ಟ ಕುಂಭರಾಶಿ ಇನ್ನೇನಿಲ್ಲ. ಒಳ್ಳೆ ಆಫೀಸ್ನಲ್ಲೂ ಕೂಡ ಒಳ್ಳೆ ಮರ್ಯಾದೆ, ಒಳ್ಳೆ ಬರತಕ್ಕಂಥದ್ದು. ಎಲ್ಲೋದು ಕೂಡ ನಿಮಗೆ ಬರ್ರಿ ಅಂತ ಕರೀತಾರೆ, ಬರಬೇಡಿ ಅಂತ ಕರೆಯಾರು ಯಾರು ಇಲ್ಲ. ಯಾಕಂದ್ರೆ ಶನಿ ಸ್ವಸ್ಥಾನ ಜನ್ಮಸ್ಥಾನದಲ್ಲಿ ಇದ್ರೂ ಕೂಡ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ. ಮುಂದಿನ ಭಾಗದಲ್ಲಿ ಕಡೆಯದಾಗಿ ಬರತಕ್ಕಂಥದ್ದೇ ಮೀನರಾಶಿ. ಆ ಮೀನರಾಶಿ ಫಲ ಹೇಗಿರುತ್ತಪ್ಪ ಅಂತ ನೋಡಿದ್ರೆ ರಾಶಿಯಲ್ಲೇ ರಾಹು ಕೂತ್ಕೊಂಡಿದ್ದಾನೆ. ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಹಾಗೂ ಕೇಂದ್ರಾದಿತ್ಯ ಯೋಗದಲ್ಲಿ ಕುಜದೋಷ ಇದೆ ಅಂತ ಪಕ್ಷದಲ್ಲಿ ಎಲ್ಲ ರೀತಿಯಲ್ಲಿ ತೊಂದರೆ ಆಗತಕ್ಕಂಥದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೊಂಡ್ಬಿಡಿ. ಕುಜನಿಗೆಲ್ಲ ದೋಷಕ್ಕೆ ಪರಿಹಾರ ಲಕ್ಷ್ಮೀ ನರಸಿಂಹಸ್ವಾಮಿ ಆಂಜನೇಯ ಉಪಾಸನೆಯನ್ನು ಮಾಡಿಕೊಳ್ಳೋದ್ರಿಂದ ವಾರವಿಡೀ ಶುಭ ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಎಷ್ಟೊಂದು ಗಮನ ಕೊಡಲ್ಲ ನಾನು. ಆರೋಗ್ಯ ಚಂಚಲ ಈಗ ಒಂದು ಆರೋಗ್ಯ ಒಂದು ಅರ್ಧ ಗಂಟೆ ಆರೋಗ್ಯ ಇಲ್ಲ, ಯಾವ್ದೋ ತಲೆನೋವು ಬಂತ, ತಲೆನೋವು ಆಯ್ತು, ಅಯ್ಯೋ ಮೈಕೈ ನೋವು ಆಗ್ತಿದೆ, ಅಯ್ಯೋ ಮಂಡಿ ನೋವು ಆಗ್ತಿದೆ, ಮತ್ತೊಂದು ನೋವು ಆಗ್ತಿದೆ. ನೋವುಗಳಿಗೆ ಸ್ವಲ್ಪ ಇದ್ರೆ ಈ ವಾರವಿಡೀ ಮೀನರಾಶಿಯವರಿಗೆ ಚಂದನ ದರ್ಶನ ಮಾಡಿಬಿಡಿ. ಚಂದನಿಗೆ ಅಗ್ಗೆಯನ್ನು ಕೊಡಿ.
ಚಂದ್ರನ ಅಗ್ಗೆಯನ್ನು ಕೊಡೋದ ಮೂಲಕವಾಗಿ ಕೂಡ ನಿಮ್ಗೆ ಎಲ್ಲ ಶುಭ ಫಲ ಬರತಕ್ಕಂಥದ್ದೇ ಆರೋಗ್ಯದ ಭಾಗ್ಯ ಮಾಡತಕ್ಕಂಥ ವೃತ್ತಿ ರಂಗದಲ್ಲೂ ಗುರು ಕೂಡ ತೃತೀಯ ಕರ್ಮಸ್ಥಾನಾಧಿಪತಿಯು ತೃತೀಯ ಸ್ಥಾನದಲ್ಲಿದ್ದಾನೆ. ಎಷ್ಟು ಕಷ್ಟಪಟ್ಟು ಕೂಡ ಅಣ್ಣ ತಮ್ಮದ ಪ್ರೀತಿ ಸಾಲ ಏನೋ ಒಂದು ಹಣ ವಿಚಾರದಲ್ಲಿ ಹೋಗುತ್ತೆ, ಏನೋ ಒಂದು ದಾನ ಧರ್ಮ ಮಾಡ್ತಿರೋ ಮತ್ತೊಂದು ಮಾಡ್ತಾರೋ ಮಾಡಿ ಅಣ್ಣ ತಮ್ಮದ ಪ್ರೀತಿ ಸಾಲ ಬರತಕ್ಕಂಥ ಗುರು ಮೂರನೇ ಮನೆ ಕೂತ ಕರ್ಮಸ್ಥಾನಾಧಿಪತಿಗೂ ಲಾಭ ತೃತೀಯ ಸ್ಥಾನದಿರೋದ್ರಿಂದ. ಇನ್ನು ಲಾಭಸ್ಥಾನದಲ್ಲಿ ಶನಿ ಸಾಡೆ ಸಾತ್ ಶನಿ ಎಲ್ಲಿ ಬಿಟ್ಟಿದ್ದಾನೆ ಪಾಪ. ಲಾಭಸ್ಥಾನ ಶನಿ ಇದ್ರು ಕೂಡ ಸಾಡೆ ಸಾತ್ ಶನಿ ಬೆನ್ನತ್ ಬಿಟ್ಟಿದ್ದಾನೆ. ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಆಂಜನೇಯ ಉಪಾಸನೆ ಮಾಡ್ಕೊಳ್ಳಿ. ಈ ವಾರ ಬಿಡಿ ಶುಭ ಇರತಕ್ಕಂಥದ್ದು. ವಿಶೇಷವಾಗಿ ನೀವು ಗುರುವಿನ ಅನುಗ್ರಹ ಮಾಡಿ ಒಂದು ಹಳದಿ ವಸ್ತ್ರವೋ ಅಥವಾ ಮಕ್ಕಳಿಗೆ ಹಳದಿ ಹಣ್ಣು ಕೊಡ್ಸೋದು, ಮೋಸಂಬಿ ಹಣ್ಣು ಅಥವಾ ಹಳದಿ ಕಲರ್ ತರತಕ್ಕಂಥ ಹಣ್ಣನ್ನು ದಾನ ಮಾಡ್ಬಿಡಿ. ನಿಮಗೆ ಈ ವಾರ ಬಿಡಿ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಈ ಮೀನರಾಶಿ ಈ ರೀತಿ ಇರುತ್ತೆ ಈ ವಾರದ ಭವಿಷ್ಯ. ನೋಡಿದ್ರಲ್ಲ ಈ ವಾರದ ಭವಿಷ್ಯವನ್ನ ಅಚ್ಚುಕಟ್ಟಾಗಿ ಅಲ್ಲಿ ಏನ್ ತೊಂದರೆ ಆಗುತ್ತೆ ಮತ್ತೆ ಅದಕ್ಕೆ ಏನ್ ಪರಿಹಾರವನ್ನು ಸಹ ನಮ್ಮ ವಿಷ್ಣು ಸಾಲಿಗ್ರಾಮ ಸ್ವಾಮಿ ಗುರುಜಿ ಅವರು ಅಚ್ಚುಕಟ್ಟಾಗಿ ಹೇಳ್ಕೊಟ್ರು. ಗುರುಜಿ ನಿಮ್ಗೆ ಧನ್ಯವಾದಗಳು. ಸರ್ವೋ ಜನ ಸುಖಿನೋ ಭವಂತು, ಸಮಸ್ತ ತನ್ಮಂಗಳಾನಿ ಭವಂತು ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ತನ್ಮಂಗಳ. ಕೃಷ್ಣ ಮುಂದೆ ಜಗದ್ದು ಕೃಷ್ಣಾರ್ಪಣ. ಮತ್ತು ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದು ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಗುತ್ತಿದ್ದು ಕೃಷ್ಣ ಪರಮಾತ್ಮನ ವಿಶೇಷವಾಗಿ ತುಳಸಿಯನ್ನು ಕೊಡಿ. ಕಷ್ಟ ನಿವಾರಣೆ ಸನಾತನ ಧರ್ಮವೇ ಹಾಗೆ. ಸನಾತನ ಧರ್ಮದಲ್ಲಿ ಬಂದಂಥದ್ದು ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳೇನು ಹೇಳ್ತಾ ಇಲ್ಲ. ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಸನಾತನವಾಗಿ ಬಂದಂಥದ್ದನ್ನ ತುಳಸಿಯನ್ನು ಕೊಡುವ ಮೂಲಕವಾಗಿ ಕೂಡ ವಿಶೇಷವಾಗಿ ಕಷ್ಟ ಕಾರ್ಪಣ್ಯಗಳೆಲ್ಲದೂ ಹೋಗುತ್ತೆ. ಶುಭ ಮಸ್ತು, ಯಶಸ್ವಿಯಾಗಿ ಎಲ್ಲರಿಗೂ ಒಳ್ಳೆಯದು. ಗಣೇಶ ಬಂದ ಹೆಲ್ಮೆಟ್ ತಂದ, ಗಣೇಶ ಬಂದ ಹೆಲ್ಮೆಟ್ ತಂದ, ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ, ತಲೆಗೆ ರಕ್ಷಣೆ ಶಿರಸ್ತ್ರಾಣದಿಂದ, ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ. ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ. ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ. ಇದೇ ಸೆಪ್ಟೆಂಬರ್ 9ರಿಂದ 14ರವರೆಗೆ ರೆಡ್ FM RJs ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ. ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ. ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ 93.5 ರೆಡ್ FM ಕೇಳಿ. ಮಸ್ತ್ ಮಜಾ ಮಾಡಿ. 93.5 ಮಸ್ತ್ ಮಜಾ ಮಾಡಿ. ಗಣೇಶ ಬಂದ ಹೆಲ್ಮೆಟ್ ತಂದ. ಪ್ರೆಸೆಂಟೆಡ್ ಬೈ ಅಪೋಲೋ BGS ಹಾಸ್ಪಿಟಲ್. ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ 1066ಗೆ ಕರೆ ಮಾಡಿ. ಅಪೋಲೋ 5G ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ. ಪವರ್ಡ್ ಬೈ ಫೀನಿಕ್ಸ್ ಸುಜುಕಿ. ಈಗ ಫೀನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವೆನಿಸ್ ಖರೀದಿಸಿ. ಹೊಸ 4 ಕಲರ್ ಆಪ್ಷನ್ಸ್ ನೊಂದಿಗೆ. ಪ್ರಿಂಟ್ ಪಾರ್ಟ್ನರ್ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿ. ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್.